ಆಕಾಶವಾಣಿ. ಸಾಗರದ ಆಚೆಯಲ್ಲಿ ಮೊಳಗುತಿಹ ಡಿಂಡಿಮ, ಆಗನವು ಪ್ರತಿ ಮನದಿ ಮಿಡಿಯುತಿಹ ಕನ್ನಡ. ಡಿಂಡಿಮ ಡಿಂಡಿಮ ಡಿಂಡಿಮ, ಹೊರನಾಡಿನಲ್ಲಿ ಕನ್ನಡ ಡಿಂಡಿಮ. ಹೊರದೇಶದಲ್ಲಿ ಕನ್ನಡದ ಡಿಂಡಿಮ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀಮತಿ ಶುಭಾ. ಆಕಾಶವಾಣಿ ಭದ್ರಾವತಿಯ ಪ್ರೀತಿಯ ಶ್ರೋತೃಗಳೇ, ಹೊರದೇಶದಲ್ಲಿ ಕನ್ನಡ ಡಿಂಡಿಮ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಿಮ್ಮ ಭದ್ರಾವತಿಯ ಕನ್ನಡತಿ ಶುಭಾ ಸತೀಶ್ ಮಾಡುವ ನಮಸ್ಕಾರಗಳು. ನಮ್ಮ ಇಂದಿನ ಅತಿಥಿ ಸಾಮಗ ಅವರು. ಇವರು ವೃತ್ತಿಯಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದು, ಉಡುಪಿಯ ಎಂಜಿಎಂ ಕಾಲೇಜಿನಲ್ಲಿ ನಿವೃತ್ತ ಪ್ರಾಂಶುಪಾಲರು, ಕರ್ನಾಟಕ ಸರ್ಕಾರದ ಯಕ್ಷಗಾನ ಬಯಲಾಟ ಅಕಾಡೆಮಿಯ ಅಧ್ಯಕ್ಷರೂ ಆಗಿದ್ದರು. ಯಕ್ಷಗಾನಕ್ಕೆ ಮಲ್ಪೆ ಸಾಮಗ ಮನೆತನದ ಕೊಡುಗೆ ಗಮನಾರ್ಹ. ಅರಿಕತೆ, ಯಕ್ಷಗಾನ ಮತ್ತು ಅರ್ಥಗಾರಿಕೆಗೆ ತಮ್ಮ ವಿಶಿಷ್ಟ ಕಲಾಸ್ಪರ್ಶದ ವಾಚಿಕೆ ವೈಭವದಿಂದ ಹೊಸ ಮಾರ್ಗ ನಿರ್ಮಿಸಿದ ಸ್ಮರಣೀಯರು. ನಾಟಕ ನಟರಾಗಿ ಹಲವಾರು ಪಾತ್ರಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಕಲಾ ಸಂಬಂಧಿ ವಿಚಾರ ಸಂಕೀರ್ಣಗಳಲ್ಲಿ ಪ್ರಬಂಧ ಮಂಡಿಸಿ ಹೊಸ ಚಿಂತನೆಗೆ ಇಂಬು ಕೊಟ್ಟಿದ್ದಾರೆ. ಉಡುಪಿಯವರು ಈ ಕಾರ್ಯಕ್ರಮದಲ್ಲಿ ಹೇಗೆ ಅಂತ ಯೋಚನೆಯಾ? ಇವರು ಹಲವಾರು ಹೊರದೇಶಗಳಿಗೆ ಹೋಗಿ ಕನ್ನಡದ ಡಿಂಡಿಮವನ್ನು ಸ್ವತಃ ಕಂಡು ಬಂದಿದ್ದಾರೆ. ನಮಸ್ಕಾರ ಎಂಎಲ್ ಸಾಮಗ ಅವರೇ, ಹೇಗಿದ್ದೀರಾ? ನಮಸ್ಕಾರ ಶುಭಾ ಅವರೇ, ಚೆನ್ನಾಗಿದ್ದೇನೆ. ಊರಿನಲ್ಲಿ ಅಂದ್ರೆ ಉಡುಪಿ ಸಮೀಪದ ಮಲ್ಪೆಯಲ್ಲಿ ನನ್ನ ಮನೆ, ಅಲ್ಲೇ ಇದ್ದೇನೆ. ವಿಶ್ರಾಂತ ಜೀವನವನ್ನು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ, ಕೆಲವು ಕಾರ್ಯಕ್ರಮಗಳನ್ನು ನೋಡುವುದು, ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು, ಹೀಗೆ ಸಮಯ ಕಳೀತಾ ಇದ್ದೇನೆ ನಾನು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮವನ್ನು ಕೇಳುವ ಕೇಳುಗರಿಗೂ ಕೂಡ ನನ್ನ ನಮಸ್ಕಾರಗಳು. ತಮ್ಮ ರಂಗಕಲಾ ಪ್ರದರ್ಶನದ ಮಿತ್ತವಾಗಿ ನೀವು ನಿಮ್ಮ ತಂಡ ದೇಶ ವಿದೇಶಗಳಲ್ಲಿ ಹಲವಾರು ಪ್ರದರ್ಶನ ಮಾಡ್ತೀರಾ. ಯಾವೆಲ್ಲ ದೇಶಗಳಿಗೆ ಹೋಗಿ ಬಂದಿದ್ದೀರಾ? ಮೊದಲ ಬಾರಿಗೆ ಇಟಲಿ ದೇಶಕ್ಕೆ ಹೋಗಿದ್ದೆ. ಡಾಕ್ಟರ್ ಶಿವರಾಮ ಕಾರಂತ ನಿರ್ದೇಶನದ ಯಕ್ಷರಂಗ, ಉಡುಪಿಯಲ್ಲಿ ಒಂದು ಯಕ್ಷಗಾನ ಕೇಂದ್ರ ಇದ್ರೆ ಆ ಕೇಂದ್ರದ ಭಾಗವಾಗಿ ಯಕ್ಷರಂಗ ಅಂತ ಹೇಳಿ ಒಂದು ಕಲಾವಿದರ ತಂಡ ಇದೆ, ಆನ್ಸೆಂಬಲ್. ಅವರು ಸುಮಾರು 1980ರ ದಶಕದಲ್ಲಿ ಕೂಶಿ ಹರದಾಸ್ ಭಟ್ರ ನೇತೃತ್ವದಲ್ಲಿ ಇಟಲಿಗೆ ಹೋಗಿದ್ರು. ಸುಮಾರು 1 ತಿಂಗಳ ಪಯಣ ಇಟಲಿಯಲ್ಲಿ. ಇಟಲಿಯ ಬೇರೆ ಬೇರೆ ಭಾಗಗಳಲ್ಲಿ ನಾವು ಬಡಗುತಿಟ್ಟು ಯಕ್ಷಗಾನದ ಪ್ರದರ್ಶನವನ್ನು ಮಾಡಿದೆವು. ಆ ದೇಶದಲ್ಲಿ ಯಕ್ಷಗಾನ ನೋಡುವವರು ಆ ದೇಶದವರೇ, ಕನ್ನಡ ಗೊತ್ತಿದ್ದವರಲ್ಲ. ಹಾಗಾಗಿ ಅವರು ನೋಡುವ ದೃಷ್ಟಿ ಅಂತ ಹೇಳಿದ್ರೆ ನಮ್ಮ ಕುಣಿತ, ವೇಷಭೂಷಣ ಇತ್ಯಾದಿಗಳನ್ನೆಲ್ಲ ಅವರು ಚೆನ್ನಾಗಿ ನೋಡ್ತಾರೆ. ನೋಡಿ ಒಟ್ಟು ಈ ಕಲಾ ಪ್ರದರ್ಶನವನ್ನು ಆಸ್ವಾದಿಸ್ತಾರೆ. ತುಂಬಾ ಮೆಚ್ಚಿಕೊಂಡಿದ್ದಾರೆ ಅವರು. ಇಟಲಿಯಲ್ಲಿ ನನಗದೊಂದು ಅನುಭವ ಆಗಿದೆ. ಅಲ್ಲಿ ಹೊರದೇಶದವರಿಗೆ ನಾವು ಯಕ್ಷಗಾನವನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು, ತೋರಿಸ್ಬೇಕು ಅನ್ನೋದ್ರ ಬಗ್ಗೆ ಕಲ್ಪನೆ ಮಾಡಿಕೊಂಡು ನಾವು ಅಭಿನಯದಲ್ಲಿ ಸೂಕ್ತ ಔಚಿತ್ಯ ವಿಸ್ತರಣೆಗಳನ್ನು, ಬದಲಾವಣೆಗಳನ್ನು ಮಾಡಿಕೊಂಡು ಪ್ರದರ್ಶನ ಕೊಟ್ಟದ್ದು ಒಂದು. ಆಮೇಲೆ ಕೆಲವು ವರ್ಷ ಕಳೆದ ಮೇಲೆ ನಾನು ನಮ್ಮ ಗಲ್ಫ್ ಕಂಟ್ರಿ ಅಂದ್ರೆ ಬಹರೀನ್ ನಲ್ಲಿ ಅಲ್ಲಿಯ ಕನ್ನಡ ಸಂಘದವರು ಕಾರ್ಯಕ್ರಮ ಏರ್ಪಡಿಸಿದಾಗ ಪ್ರಸಿದ್ಧ ಕಾಳಿಂಗನಾವಡ ಅಂತ ಭಾಗವತ ಇದ್ರು, ಅವರ ನಿರ್ದೇಶನ, ಅವರ ಜೊತೆಯಲ್ಲಿ ಹೋಗಿದ್ದೆ. ಅಲ್ಲಿ ಸುಮಾರು 1 ವಾರ ಇದ್ದು 2 ಕಾರ್ಯಕ್ರಮ ಮಾತ್ರ ಮಾಡಿದ್ದು. ಆದ್ರೆ ಬಹರೀನ್ ನಲ್ಲಿ ಮಾಡಿದಂತಹ ಕಾರ್ಯಕ್ರಮಕ್ಕೆ ಪ್ರೇಕ್ಷಕರು ನಮ್ಮ ಊರಿನವರೇ, ಕನ್ನಡ ತುಳು ಭಾಷೆಯನ್ನು ಚೆನ್ನಾಗಿ ಬಲ್ಲವರು. ಹಾಗಾಗಿ ಅವರು ನಮ್ಮ ಊರಿನಲ್ಲಿ ಸಾಮಾನ್ಯವಾಗಿ ಯಕ್ಷಗಾನವನ್ನು ಹೇಗೆ ನೋಡಿ ಆನಂದಿಸ್ತಾರೆ ಅದೇ ರೀತಿಯಲ್ಲಿ ಆನಂದಿಸಿದ್ದಾರೆ. ಬಹಳ ಚೆನ್ನಾಗಿ ನಮ್ಮನ್ನೆಲ್ಲ ನೋಡಿಕೊಂಡಿದ್ರು. ಆಮೇಲೆ ಕೆಲವು ವರ್ಷಗಳ ಬಳಿಕ ನನಗೆ ಸಿಂಗಾಪುರಕ್ಕೆ ಆನೆ ಒಂದು ತಂಡವನ್ನು ಕಟ್ಟಿಕೊಂಡು ಹೋಗುವ ಒಂದು ಅವಕಾಶ ಸಿಕ್ಕಿತು. ಅಂದ್ರೆ ಮೆಡ್ರಾಸಿನ ಚೆನ್ನೈ ಕೃಷ್ಣ ಗಾನ ಸಭಾದಲ್ಲಿ ನಾನು ಯಕ್ಷಗಾನದ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆಯನ್ನು ಪ್ರೆಸೆಂಟ್ ಮಾಡಿದ್ದೆ. ಅದು ಅಲ್ಲಿ ನಾಟ್ಯ ಕಲಾ ಕಾನ್ಫರೆನ್ಸ್ ಅಲ್ಲಿ ಪ್ರತಿ ವರ್ಷ ಅವರು ಸುಮಾರು 1 ವಾರಗಳ ಕಾರ್ಯಕ್ರಮವನ್ನು ಮಾಡ್ತಾ ಇರೋರು. ಈ 1 ವಾರದ ಕಾರ್ಯಕ್ರಮದಲ್ಲಿ 1 ದಿವಸ ನನ್ನದು ಯಕ್ಷಗಾನದ ಬಗ್ಗೆ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಇತ್ತು. ಅದು ಬಡಗುತಿಟ್ಟು ಯಕ್ಷಗಾನವನ್ನು ನಾನು ಪ್ರದರ್ಶಿಸಿದ್ದೆ ಅಲ್ಲಿ. ಅಂದ್ರೆ ಡೆಮಾನ್ಸ್ಟ್ರೇಷನ್ ಮಾಡಿದ್ದು, ಪ್ರಾತ್ಯಕ್ಷಿಕೆ. ಅದು ಆಮೇಲೆ ನಂಗೆ ತಿಳಿಯಿತು, ಅಲ್ಲಿ ಸಾಮಾನ್ಯವಾಗಿ ಆ ಸೀಸನ್ ನಲ್ಲಿ ಪ್ರಸ್ತುತಗೊಳ್ಳುವಂತ ಈ ಬೇರೆ ಬೇರೆ ಡೆಮಾನ್ಸ್ಟ್ರೇಷನ್ ಗಳನ್ನು ಅಲ್ಲಿ ಜನರು ಅವಲೋಕಿಸಿ ಅದು ಯಾವ್ದು ಚೆನ್ನಾಗಿತ್ತು ಅಂತ ಅವರೇ ಒಂದು ತೀರ್ಮಾನ ಮಾಡ್ತಾರೆ. ಹಾಗೆ ಆಮೇಲೆ ಆ ಕಾರ್ಯಕ್ರಮ ಕೊಟ್ಟು ಬಂದ ಮೇಲೆ ನನಗೆ ತಿಳಿಯಿತು ನನ್ನದು ಒಂದು ಉತ್ತಮ ಕಾರ್ಯಕ್ರಮವಾಗಿ 3 ಆಯ್ಕೆ ಆಗಿದ್ರು. ಸುಂದರಿ ಅವರು, ಮತ್ತೊಬ್ಬರು ಕೇರಳದ ಕಥಕ್ಕಳಿಯವರು, ಮತ್ತೆ ನಾನು.
ಇದರ ಪರಿಣಾಮವಾಗಿ ನನಗೆ ಮತ್ತೊಂದು ವಾರದಲ್ಲಿ ಸಿಂಗಾಪುರದಿಂದ ಆಹ್ವಾನ ಬಂದು ಅಲ್ಲಿ ಆರ್ಟ್ ಫೆಸ್ಟಿವಲ್ ಆಗಿತ್ತು. ಬೇರೆ ಬೇರೆ ದೇಶದವರೆಲ್ಲ ಬಂದು ಪ್ರದರ್ಶನ ಕೊಡ್ತಾರೆ ಒಂದು ಓಪನ್ ಮೈದಾನದಲ್ಲಿ. ಅಲ್ಲಿಗೆ ನಾನು ಹೋಗಿದ್ದೇನೆ. ಹೀಗೆ ಸಿಂಗಾಪುರದಲ್ಲಿಯೂ ನಾನು ಯಕ್ಷಗಾನವನ್ನು ಪ್ರದರ್ಶಿಸಿದ್ದೇನೆ. ಆದ್ರೆ ಅಲ್ಲಿ ಕೆಲವು ಕನ್ನಡಿಗರು ಇದ್ರು, ಹಾಗಾಗಿ ಅಲ್ಲಿಯೂ ಕೂಡ ಅವರು ನಮ್ಮ ವೇಷಭೂಷಣ, ಕುಣಿತ ಇತ್ಯಾದಿಗಳನ್ನೆಲ್ಲ ನೋಡಿಯೇ ಬಹಳ ಖುಷಿ ಪಡ್ತಾರೆ. ಸಿಂಗಾಪುರ ಆದ ಮೇಲೆ ನಾನು ಹೋದದ್ದು ಅಮೆರಿಕಕ್ಕೆ ಸುಮಾರು ಒಂದು ಯಕ್ಷಗಾನ ತಂಡದೊಟ್ಟಿಗೆ 3 ಬಾರಿ ಹೋಗಿದ್ದೇನೆ. ಈಗ ಈ ವರ್ಷ 2024ರಲ್ಲಿ 3ನೇ ಬಾರಿ ಅಮೆರಿಕಕ್ಕೆ ಹೋದದ್ದು. ಅದಕ್ಕಿಂತ ಮೊದಲು ಕಳೆದ ವರ್ಷ ಯುರೋಪ್ ಖಂಡದಲ್ಲಿ ಇಂಗ್ಲೆಂಡ್ ನಲ್ಲಿ ಕೆಲವು ಕಾರ್ಯಕ್ರಮ ಮಾಡಿದ್ದೆವು. ಅಲ್ಲಿಯೂ ಸಾಮಾನ್ಯವಾಗಿ ನಮ್ಮ ಕನ್ನಡಿಗರೇ ಪ್ರೇಕ್ಷಕರಾಗಿದ್ದದ್ದು. ಜರ್ಮನಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಆಮೇಲೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ, ಫ್ರಾನ್ಸಿನಲ್ಲಿ, ಹೀಗೆ ಸುಮಾರು 2 ಬಾರಿ ಹೋಗಿದ್ದೇವೆ ಇಂಗ್ಲೆಂಡಿಗೆ ಕಳೆದ ವರ್ಷವೇ. ಹಾಗೆ ನಮಗೆ ಕನ್ನಡಿಗರು ಮುಖ್ಯವಾಗಿ ಪ್ರೇಕ್ಷಕರಾಗಿ ಸಿಕ್ಕಿದ್ದು ಒಂದು ಬಹರೀನ್ ನಲ್ಲಿ, ಆಮೇಲೆ ಯುರೋಪ್ ನಲ್ಲಿ, ಅಮೆರಿಕದಲ್ಲಿ, ಹೀಗೆ ಇಷ್ಟು ದೇಶಗಳಲ್ಲಿ ನಾನು ಕಲಾ ಕಾರ್ಯಕ್ರಮವನ್ನು ತಂಡದ ಒಟ್ಟಿಗೆ ಕೊಟ್ಟಿದ್ದೇನೆ. ಈಗ ನೀವು ಇಷ್ಟೊಂದು ವಿದೇಶಗಳ ನೆಲದಲ್ಲಿ ತಮ್ಮ ಕನ್ನಡಿಗರನ್ನು ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ? ಅವ್ರ ಭಾಷಾಭಿಮಾನ, ಕನ್ನಡಾಭಿಮಾನ ಇದೆಲ್ಲ ಅವರು ಇನ್ನೂ ಉಳಿಸ್ಕೊಂಡು ಹೋಗ್ತಾ ಇದ್ದಾರಾ ಅಥವಾ ಭಾರತ ಬಿಟ್ಟು ಮರೆತು ಹೋಗಿದ್ಯಾ? ಇಲ್ಲ, ಅವರು ಭಾರತವನ್ನು ಮರೆತಿಲ್ಲ ಅವರು. ಮತ್ತೆ ಬಹುಶಃ ನಾವು ನಮ್ಮ ಊರಿನಿಂದ ದೂರ ಹೋದವಾಗ ನಮ್ಮ ದೇಶದ ಬಗ್ಗೆ ಹೆಚ್ಚು ಪ್ರೀತಿ, ಅಭಿಮಾನವನ್ನು, ಹಾಗಾಗಿ ಒಂದು ಕಲಾ ತಂಡ ಬಂದಿದೆ ಅಂತ ಹೇಳಿ ನಮ್ಮನ್ನು ಬಹಳ ಚೆನ್ನಾಗಿ ಸ್ವಾಗತಿಸಿದವರು ಅಮೆರಿಕದವರು ಮಾತ್ರವಲ್ಲ, ಯುರೋಪ್ ನಲ್ಲಿಯೂ ಕೂಡ. ಕೆಲವರೆಲ್ಲ ಯಕ್ಷಗಾನವನ್ನು ಇಷ್ಟವರೆಗೆ ಅದರ ಬಗ್ಗೆ ಕೇಳಿರ್ತಾರೆ, ನೋಡಿರುವುದು ಇಲ್ಲ. ಕರ್ನಾಟಕದವರೇ ಆದ್ರೂ ಕೂಡ ಕರಾವಳಿ ಪ್ರದೇಶದಲ್ಲಿ ಮಾತ್ರ ಯಕ್ಷಗಾನ ಹೆಚ್ಚು ಪ್ರಚಲಿತವಾದ್ದರಿಂದ ಕರಾವಳಿಯ ಹೊರತಾದ ಇತರ ಕರ್ನಾಟಕ ಪ್ರದೇಶದ ಪ್ರೇಕ್ಷಕರು ಅವರಿಗೆ ಮೊದಲ ಬಾರಿಗೆ ಯಕ್ಷಗಾನ ನೋಡುವವರು ಅವರಿಗೆ ಬಹಳ ಅದ್ಭುತವಾಗಿ ಕಂಡಿದೆ, ಬಹಳ ಚೆನ್ನಾಗಿ ನಮ್ಮನ್ನೆಲ್ಲ ನೋಡಿಕೊಂಡಿದ್ದಾರೆ. ಅಮೆರಿಕದ ಬಗ್ಗೆ ಹೇಳ್ಬೇಕಿದ್ರೆ ಯುರೋಪಿಗಿಂತ ಅಮೆರಿಕದಲ್ಲಿ ಹೆಚ್ಚು ಕನ್ನಡಿಗರಿದ್ದಾರೆ. ಮತ್ತೆ ನಾವು ಕಾರ್ಯಕ್ರಮವನ್ನೆಲ್ಲ ಕೊಟ್ಟದ್ದು ಹೆಚ್ಚಾಗಿ ನಮ್ಮ ಕರಾವಳಿ ಪ್ರದೇಶ ಅಥವಾ ಕರ್ನಾಟಕದ ಪ್ರೇಕ್ಷಕರಿಗೆ. ಯಾಕಂದ್ರೆ ಬೇರೆ ಸ್ಟೇಟ್ಗಳಲ್ಲಿ ಅಥವಾ ಬೇರೆ ಬೇರೆ ಪ್ರದೇಶಗಳಿರುವಂತಹ ಕನ್ನಡ ಸಂಘಗಳು, ಕನ್ನಡ ಕೂಟಗಳು ಎಲ್ಲ ನಮ್ಮ ಊರಿನ ಕಲೆ, ಸಂಸ್ಕೃತಿ, ಧಾರ್ಮಿಕ ನಂಬಿಕೆ, ಆಚರಣೆ ಇತ್ಯಾದಿಗಳನ್ನೆಲ್ಲ ಮರೆಯದೆ ಉಳಿಸಿಕೊಂಡು ಬಂದದ್ದು ಆಶ್ಚರ್ಯ. ಎಸ್ಪೆಷಲಿ ಅಮೆರಿಕದಲ್ಲಿ ಎಲ್ಲಿಗೆ ಹೋದ್ರೂ ದೇವಸ್ಥಾನ ಉಂಟು, ಎಲ್ಲಿ ಹೋದ್ರೂ ಮಠ ಉಂಟು. ಅವರ ಧಾರ್ಮಿಕ ಆಚರಣೆ ನಮಗಿಂತ ಹೆಚ್ಚು ಶ್ರದ್ಧೆಯಿಂದ ನಡೆಯುತ್ತದೆ. ಕವಿಗಳ ಬಗ್ಗೆ, ಕನ್ನಡ ಸಿನಿಮಾದ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ ಅವರು ತುಂಬಾ ಆಸಕ್ತಿಯಿಂದ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹದ್ದು ನಾವು ಮೆಚ್ಚಬೇಕಾದದ್ದು. ನಮ್ಮ ಊರಿನವರಿಗಿಂತಲೂ ಹೆಚ್ಚಿನ ಶ್ರದ್ಧೆಯಿಂದ ಅದನ್ನು ಅವರು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಮತ್ತೆ ಅವರ ಸಮಸ್ಯೆ ಅಂದ್ರೆ ಈಗ ಆ ಅಮೆರಿಕದಲ್ಲಿ ಬೆಳೆಯುತ್ತಿರುವಂತ ನಂತರದ ತಲೆಮಾರಿನವರು, ಅಂದ್ರೆ ಅವರ ಮಕ್ಕಳಿದ್ದಾರಲ್ಲ, ಅವರಿಗೆಲ್ಲ ಈ ಕನ್ನಡ ಕಲ್ಚರ್ ಅನ್ನು ಹೇಗೆ ಒದಗಿಸಿ ಕೊಡುದು ಅಂತ ಬಹಳ ಕಷ್ಟಪಟ್ಟು ಅವರು ಅದನ್ನು ಸಾಧನೆ ಮೂಲಕವಾಗಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅದು ಬಹಳ ಮೆಚ್ಚಬೇಕಾದಂತ ಸಂಗತಿ. ನಾನು ಇದನ್ನು ಕಂಡು ತುಂಬಾ ಸಂತೋಷ ಪಟ್ಟಿದ್ದೇನೆ. ನಮ್ಮೂರಲ್ಲೇ ಇಲ್ಲ, ಅಲ್ಲಿ ಉಂಟು. ಅದನ್ನು ಈ ವರ್ಷದ ಅಕ್ಕ ಸಮ್ಮೇಳನದಲ್ಲಿ ನಾನೇ ಸಾಕ್ಷಾತ್ತಾಗಿ ಭಾಗವಹಿಸಿದ್ದೆ ಮತ್ತು ಕೇಳಿದ್ದೆ. ಮತ್ತೆ ಬೇರೆ ಬೇರೆ ಕಡೆಯಲ್ಲೆಲ್ಲ ನಾವು ಹೋದವಾಗ ಅವರು ಪಬ್ಲಿಷ್ ಮಾಡಿರುವಂತ ಸ್ಮರಣ ಸಂಚಿಕೆ, ಉದಾಹರಣೆಗೆ ಅಮೆರಿಕದಲ್ಲೇ ವಾಸ ಮಾಡಿಕೊಂಡಿರುವಂತ ನಮ್ಮ ಕನ್ನಡಿಗರು ಬರೆದಂತ ಸಾಹಿತ್ಯ ಕೃತಿಗಳು, ಕ್ರಿಯೇಟಿವ್ ಲಿಟರೇಚರ್ ಉಂಟು, ಪದ್ಯ ಇತ್ಯಾದಿ. ಮತ್ತೆ ಅವರು ಸಾಹಿತ್ಯದ ಬಗ್ಗೆ ಬರೆದ ಲೇಖನಗಳು, ಪ್ರಬಂಧಗಳು, ಇದನ್ನೆಲ್ಲ ಓದುವಾಗ ಅವರು ನಮ್ಮ ಊರಿಂದ ದೂರವಾದರೂ ಕೂಡ ಕರ್ನಾಟಕದ ಕಲೆಗಳನ್ನು, ಕರ್ನಾಟಕದ ಸಾಹಿತ್ಯವನ್ನು ಅವರು ಮರೆತಿಲ್ಲ, ಅಧ್ಯಯನ ಮಾಡ್ತಾರೆ ಅಂತ ತುಂಬಾ ಮೆಚ್ಚುಗೆ ಆಗ್ತದೆ. ಅದು ಒಬ್ಬರ ಮನೆಯಲ್ಲಿ ನಾನು ನೋಡಿದೆ, ಒಳ್ಳೆ ಪುಸ್ತಕ ಸಂಗ್ರಹಗಳು ಇವೆ. ಹೀಗೆ ತುಂಬಾ ಸಂತೋಷ ಪಡಬೇಕಾದ ಸಂಗತಿ ಹೊರನಾಡ ಕನ್ನಡಿಗರ ಬಗ್ಗೆ. ಹೌದು, ಖಂಡಿತ. ನಾನು ಅದೇ ನಿಮ್ಮನ್ನ ಕೇಳ್ಬೇಕು ಅಂತಿದ್ದೆ. ಯಾಕಂದ್ರೆ ಇಲ್ಲಿನವರು ಎಲ್ಲರೂ ಮನೆಯಲ್ಲಿ ಗಂಡ ಹೆಂಡತಿ ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ, ಮಕ್ಕಳನ್ನ ನೋಡ್ಕೊಳ್ಬೇಕು, ಪೂರ್ಣಾವಧಿ ಕೆಲಸ ಇರತ್ತೆ. ಅದ್ರೆಲ್ಲ ಜೊತೆ ನಮ್ ಸಂಸ್ಕೃತಿಯನ್ನ, ನಮ್ ಸಂಪ್ರದಾಯ, ಅದು ಒಂದು ಆಶ್ಚರ್ಯ ಸಂಗತಿ. ಯಾಕೆಂದ್ರೆ ಅವರು ಸೋಮವಾರದಿಂದ ಶುಕ್ರವಾರದವರೆಗೆ ತುಂಬಾ ಬ್ಯುಸಿಯಾಗಿರ್ತಾರೆ. ಹೌದು. ಈ ಮಧ್ಯೆಯೂ ಕೂಡ ದೀಪಾವಳಿ ಆಗಲಿ, ಆಮೇಲೆ ಕೃಷ್ಣಾಷ್ಟಮಿ ಆಗಲಿ, ನವರಾತ್ರಿ ಆಗಲಿ, ಇಂತ ಎಲ್ಲ ಭಾರತೀಯವಾದಂತ ನಮ್ಮ ಸಂಸ್ಕೃತಿಯ ಭಾಗವಾಗಿರುವಂತಹ ಆಚರಣೆಗಳನ್ನೆಲ್ಲ ಹೇಗೆ ಪುರುಸೋತ್ ಮಾಡಿಕೊಳ್ತಾರೆ, ಸಂಭ್ರಮಿಸ್ತಾರೆ ಅವರು. ನಮ್ಮೂರಿನಲ್ಲಿ ಮದುವೆ ದಿವಸ ಎಲ್ಲ ಉದಾಹರಣೆಗೆ ಹೆಂಗಸರು ಮಕ್ಕಳೆಲ್ಲ ಹೇಗೆ ಸಂಭ್ರಮದಿಂದ ತಿರುಗಾಡ್ತಿದ್ದಾರೆ ಹೊಸ ಹೊಸ ಬಟ್ಟೆಯನ್ನು ಹಾಕೊಂಡು ಆಸಕ್ತಿಯಿಂದ, ಅದೇ ರೀತಿಯಲ್ಲಿ ಅವರೆಲ್ಲ ವರ್ತಿಸ್ತಾ ಇದ್ರು. ಬಹಳ ಚೆನ್ನಾಗಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡಿದ್ದಾರೆ, ಬೆಳೆಸ್ಕೊಂಡಿದ್ದಾರೆ, ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ, ದೂರದಲ್ಲಿದ್ದರು ಕೂಡ. ಈಗ ಭಾರತದಿಂದ ಬಂದವರಿಗೆ ಅದು ಇನ್ನೂ ಹೆಚ್ಚು ಕಾಣತ್ತೆ. ಆದ್ರಿಂದ ನಿಮ್ಮನ್ನ ಇವತ್ತು ನಾವು ಆಹ್ವಾನಿಸಿದ್ವಿ. ಮತ್ತೆ ಇನ್ನೊಂದು ಕೇಳ್ಬೇಕಂದ್ರೆ, ನೀವು ಇಷ್ಟೊಂದು ಮಹಾನ್ ಯಕ್ಷಗಾನ ಕಲಾವಿದ,
ಒಂದು ಸನ್ನಿವೇಶ ಯಾವ್ದಾದ್ರು ನಮ್ಗೆ ಇವತ್ತು ಪ್ರಸ್ತುತ ಪಡಿಸ್ತೀರಾ ಸ್ವಾಮಿ? ಯಕ್ಷಗಾನ ಅದು ವೇಷಭೂಷಣಗಳನ್ನು ಕಟ್ಟಿಕೊಂಡು ಕುಣಿದು ಪ್ರದರ್ಶಿಸುವಂತಹ ವಿಜುವಲ್ ಬ್ಯೂಟಿ. ಈಗ ಉದಾಹರಣೆಗೆ ಒಂದು ಸನ್ನಿವೇಶವನ್ನು ಕಲ್ಪಿಸಿಕೊಂಡ್ರೆ, ಪ್ರಸಂಗ ಭೀಷ್ಮ ವಿಜಯ ಅಂತ. ಪ್ರಸಂಗ ಅಂದ್ರೆ ಯಕ್ಷಗಾನದ ಕಥೆ. ಅಲ್ಲಿ ಭೀಷ್ಮ ಅಂಬಿಕೆಯರನ್ನು ಕಾಶಿ ದೇಶದಿಂದ ತಂದಿರ್ತಾನೆ. ಕಡೆಗೆ ಇದರ ಬಗ್ಗೆ ಒಂದು ರೀತಿ ವಿಚಾರಣೆ ಆ ಪ್ರಸಂಗದ ಕೊನೆಯಲ್ಲಿ ಭೀಷ್ಮನ ಗುರುಗಳಾದಂತಹ ಪರಶುರಾಮರಿಂದ ನಡೆಯುತ್ತಾರೆ. ಈಗ ಆ ಸನ್ನಿವೇಶನ ನೀವು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡರೆ, ನಾನೀಗ ಪರಶುರಾಮನಾಗಿ ಕೆಲವು ಮಾತುಗಳನ್ನು ಆಡಬಹುದು. ಎಲ್ಲ ಭೀಷ್ಮ, ಒಂದು ಕಾಲಕ್ಕೆ ನೀನು ದೇವವ್ರತನಾಗಿದ್ದೆ, ಆಮೇಲೆ ಭೀಷ್ಮನೂ ಆದೆ, ಆಮೇಲೆ ನಿನ್ನ ಕುರುಕುಲದಲ್ಲಿ ನೀನು ಭೀಷ್ಮಾಚಾರ್ಯನೂ ಆದೆ. ಹೀಗೆ ಒಂದು ಸಂತಾನವನ್ನು, ಒಂದು ಕುಟುಂಬವನ್ನು ಬೆಳೆಸುವ ಕುಟುಂಬ ವತ್ಸಲತೆಯ ಮಧ್ಯದಲ್ಲಿ ನೀನು ಕಾಶಿ ದೇಶಕ್ಕೆ ಹೋದೆಯಾ? ನಿನ್ನನ್ನೇ ನೇರವಾಗಿ ನಾನು ಪ್ರಶ್ನಿಸ್ತಾ ಇದ್ದೇನೆ. ನೋಡಲ್ಲಿ ಅಂಬೆ ಕಣ್ಣೀರು ಸುರಿಸುತ್ತಾ ನಿಂತಿದ್ದಾಳೆ. ಅವಳ ಅಹವಾಲನ್ನು ನಾನು ಕೇಳಿದ್ದೇನೆ. ಅವಳ ದೂರಿಗೆ ಏನು ಪರಿಮಾರ್ಜನೆ, ನಿನ್ನಿಂದ ಆದಂತ ತಪ್ಪೇನು ಎನ್ನುವುದನ್ನು ನಾನು ಕೇಳಬೇಕಾಗಿದೆ. ಏಕೆಂದರೆ ಲೋಕದಲ್ಲಿ ಜನಜನಿತವಾದಂತ ಒಂದು ಮಾತಿದೆ, ಯಾವ ಕಾಲಕ್ಕೆ ಶಿಷ್ಯನು ಏನು ತಪ್ಪು ಮಾಡ್ತಾನೆ ಜನ ಕೇಳುವುದು, ಅಯ್ಯ ನಿನ್ನ ಗುರುಗಳು ಯಾರು ಅಂತ ಹೇಳಿಕೊಂಡು. ಆದ್ದರಿಂದ ಶಿಷ್ಯ ಮಾಡಿದಂತ ಪಾಪ ಗುರುವಿಗೆ ತಟ್ಟುತ್ತದೆ. ಅದೇ ರೀತಿಯಲ್ಲಿ ಇನ್ನೂ ಒಂದು ಮಾತಿದೆ, ಪತ್ನಿ ಮಾಡಿದಂತಹ ಪಾಪ ಪತಿಗೆ ತಟ್ಟುತ್ತದೆ, ರಾಜ ಮಾಡಿದಂತಹ ಪಾಪ ಪುರೋಹಿತನನ್ನು ಬಾಧಿಸುತ್ತದೆ ಅಂತೇಳಿ. ಕಾರಣ ಏನಂದ್ರೆ ಇವರೆಲ್ಲ ಅದಕ್ಕೆ ಹೊಣೆಗಾರರು. ಹೀಗೆ ನನ್ನ ವಿದ್ಯಾರ್ಜನೆಯ ಪ್ರಭಾವದಿಂದಾಗಿ ನಾನು ಗಳಿಸಿಕೊಂಡಂತ ಸಂಸ್ಕೃತಿಯನ್ನು ನಿನಗೆ ಶಸ್ತ್ರವಿದ್ಯೆಯನ್ನು ಹೇಳಿಕೊಡುವ ಕಾಲಕ್ಕೆ ದಾರಿ ಎಳೆದಿದ್ದೇನೆ. ನನ್ನ ಶಿಷ್ಯನಾಗಿರುವ ಭೀಷ್ಮ, ನೀನೀಗ ಉತ್ತರಿಸಬೇಕು. ಯಾವ ಕಾರಣಕ್ಕಾಗಿ ನೀನು ಕಾಶಿ ದೇಶಕ್ಕೆ ಹೋದೆ? ಕಾಶಿ ದೇಶದಲ್ಲಿ ಸ್ವಯಂವರದ ವಿಧಿಯಂತೆ ನೀನು ಎಲ್ಲರನ್ನು ಸೋಲಿಸಿ ಆ ಕಾಶಿ ರಾಜನ 3 ಕುವರಿಯರನ್ನು ತಂದುದಲ್ಲ. ನಾನು ತಿಳಿದಂತೆ ಮೊದಲಿಗೆ ಅವರನ್ನು ರಥಕ್ಕೆ ಏರಿಸಿ ಆಮೇಲೆ ಉಳಿದವರನ್ನೆಲ್ಲ ಪಂಥಾಕ್ರಮಕ್ಕಾಗಿ ಮುಂದೆ ನಿಲ್ಲಿಸಿದೆ. ಯಾರು ನನ್ನನ್ನು ಸೋಲಿಸ್ತೀರಿ? ಈ 3 ಕನ್ಯೆಯರನ್ನು ಕೊಂಡು ಹೋಗ್ತಾ ಇದ್ದೇನೆ ಹಸ್ತಿನಾವತಿಗೆ ಅಂತ ಹೇಳಿಕೊಂಡು ತಂದ ಬಳಿಕ ಆ 3 ಕನ್ಯೆಯರ ಸಂಪೂರ್ಣವಾದಂತ ಹೊಣೆಗಾರಿಕೆ ನಿನ್ನದಲ್ಲವೇ ಭೀಷ್ಮ? ಇಬ್ಬರಿಗೆ ವಿವಾಹವನ್ನೇನೋ ಮಾಡಿಸಿದೆ, ಆದರೆ ನೋಡಲ್ಲಿ ಅಂಬೆ ಕಣ್ಣೀರು ಸುರಿಸಿದ್ದಾಳೆ. ವಿವಾಹ ಪೂರ್ವದಲ್ಲಿ ಅವಳು ಸ್ವಯಂವರ ಮಂಟಪಕ್ಕೆ ಬಂದು ಸೇರಬೇಕಾದಂತ ಸಮಯಕ್ಕಿಂತ ಮೊದಲೇ ಮುನ್ನಾ ದಿನವೇ ಸಾಲ್ವನೆಂಬವನನ್ನು ಕಂಡು ಮೆಚ್ಚಿ ತಾನು ನಿನ್ನನ್ನೇ ಮದುವೆಯಾಗುವಂತ ಮಾತನ್ನು ಹೇಳಿದ್ದಾಳೆ. ಅವಳದ್ದು ವಿವಾಹ ಪೂರ್ವವಾದಂತ ಪ್ರಣಯ ಪ್ರಕರಣವಾದರೂ ಕೂಡ ಹೆಣ್ಣನ್ನು ಕಾಣಬೇಕಾದಂತ ಸರಿಯಾದ ಕಣ್ಣನ್ನು ನೀನು ಹೊಂದಿಲ್ಲ. ಅವಳ ಸಂವೇದನೆಯನ್ನು ನೀನು ಗೌರವಿಸಬೇಕಾಗಿತ್ತು. ಆದ್ದರಿಂದ ಭೀಷ್ಮ, ಅವಳನ್ನು ತಂದ ಬಳಿಕ ಅವಳಿಗೆ ಈ ನಿರ್ಗತಿಯ ಸ್ಥಿತಿ ಬಂದಿದ್ದರೆ ಅದಕ್ಕೆ ನೀನೇ ಹೊಣೆಗಾರನಾಗಿತ್ತಿ. ಆದ್ದರಿಂದ ಅವಳನ್ನು ತಂದುದೇಕೆ? ತಂದ ಬಳಿಕ ಅವಳನ್ನು ಬಿಟ್ಟುದೇಕೆ? ನೀನಲ್ಲಿ ಹೋಗಿ ವರ್ತಿಸಿದ ರೀತಿ ನ್ಯಾಯಯುತವಾದದೇ? ಧರ್ಮವೇ? ನಿನ್ನಿಂದ ತಪ್ಪಾಗಿಲ್ಲವೇ? ಎಲ್ಲವನ್ನೂ ನೀನು ಉತ್ತರಿಸಬೇಕೀಗ. ಹೀಗೆ ಯಕ್ಷಗಾನದ ಮಾತುಗಾರಿಕೆ ಅಥವಾ ಅರ್ಥಗಾರಿಕೆ, ಯಕ್ಷಗಾನ ಪರಿಚಯವರೆಗೆ ಗೊತ್ತಿದೆ. ಅದು ಸಿದ್ಧವಾದಂತ ನಾಟಕದ ಮಾತುಗಳ ಹಾಗೆ ಬಾಯಿಪಾಠ ಕಲಿತು ಆಡುವಂತ ಮಾತಲ್ಲ. ಮತ್ತೆ ಇಡೀ ಯಕ್ಷಗಾನದಲ್ಲಿ ಯಾವ ಪಾತ್ರವೂ ಕೂಡ ಕನ್ನಡದ ಶಬ್ದಗಳನ್ನೇ ಬಳಸುವುದು, ಇಂಗ್ಲಿಷ್ ಶಬ್ದ ಬರುವ ಹಾಗಿಲ್ಲ. ಹೀಗೆ ಭಾಷಾ ಸೊಗಸು, ಭಾಷಾ ಸೌಂದರ್ಯ, ಭಾಷಾ ಅಧ್ಯಯನ ಇದೆಲ್ಲವೂ ಒಬ್ಬ ಯಕ್ಷಗಾನ ಕಲಾವಿದನಿಗೆ ಅವಶ್ಯಕವಾಗಿರ್ತದೆ. ಮತ್ತೆ ಅದು ಯಕ್ಷಗಾನ ಎನ್ನುವಂತಹದ್ದೇ ಒಂದು ಶೈಲೀಕೃತ ಕಲಾ ಪ್ರಕಾರ. ಆದ್ರಿಂದ ಯಕ್ಷಗಾನದ ಮಾತುಗಾರಿಕೆ ಎನ್ನುವಲ್ಲಿಯೂ ಕೂಡ 2 ಅಂಶಗಳಿವೆ. ಒಂದು, ಅಲ್ಲಿ ಬಳಸುವ ಶಬ್ದಗಳು ದಿನನಿತ್ಯದ ಕನ್ನಡದ ಶಬ್ದಗಳಲ್ಲ, ಸ್ವಲ್ಪ ಗ್ರಾಂಥಿಕವಾದಂತ ಕನ್ನಡ ಸಾಹಿತ್ಯದಲ್ಲಿ ಇರುವಂತ ಈ ಕಾವ್ಯಗಳಿದ್ದಾವೆ, ನಡುಗನ್ನಡ ಕಾವ್ಯಗಳು, ಕುಮಾರವ್ಯಾಸ ಇತ್ಯಾದಿ ಕವಿಗಳ ಕಾವ್ಯಗಳಲ್ಲಿ ಕಂಡು ಬರುವಂತ ಆ ಪದ ಪುಂಜಗಳನ್ನು ಯಕ್ಷಗಾನದಲ್ಲಿ ಬಳಸುವುದರಿಂದ ದಿನನಿತ್ಯದ ಕನ್ನಡಕ್ಕಿಂತ ಅದು ಭಿನ್ನವಾಗಿರ್ತದೆ. ಇದು ಒಂದು ನೆಲೆಯಲ್ಲಿ. ಮಾತ್ರವಲ್ಲ, ಹೇಳುವ ರೀತಿ ಇದೆಯಲ್ಲ, ಅಂದ್ರೆ ಡೆಲಿವರಿ, ಇಂಟೋನೇಷನ್, ಅದು ಕೂಡ ಶ್ರುತಿಬದ್ಧವಾದಂತ ಲಯಬದ್ಧವಾದಂತ ರೀತಿಯಲ್ಲಿಯೇ ವಾಕ್ಯಗಳನ್ನು ನಾವು ಹೇಳಬೇಕಾಗ್ತದೆ. ಆದ್ರಿಂದ ಅದು ಸ್ಟೈಲೈಸ್ಡ್ ಯಕ್ಷಗಾನ. ಭಾಗವತರು ಯಾವ ಶ್ರುತಿಯಲ್ಲಿ ಹಾಡ್ತಾರೆ, ಭಾಗವತರ ಪದ್ಯ ಯಾವ ಲಯದಲ್ಲಿ ಸಾಗಿ ಬಂದಿದೆ, ಅದೇ ಶ್ರುತಿಯಲ್ಲಿ ಅದೇ ಲಯದಲ್ಲಿ
ಅರ್ಥಧಾರಿಯಾದವನು ಅಂದ್ರೆ ಪಾತ್ರಧಾರಿಯು ಮಾತನಾಡಬೇಕೆನ್ನುವುದು ಅದು ಅಪೇಕ್ಷಣೀಯ. ಎಲ್ಲರೂ ಮಾತಾಡ್ತಾರೆ ಅಂತಲ್ಲ. ಇವತ್ತು ನಿಮ್ಮ ಈ ಸಂದರ್ಶನ ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಸ್ವಾಮಿಯವರೇ. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ ಎಲ್ರಿಗೂ ಕೂಡ. ಡಿಂಡಿಮ 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 ಹೊರನಾಡಿನಲ್ಲಿ ಕನ್ನಡ ಡಿಂಡಿಮ. ಇಂದಿನ ನಮ್ಮ ಅತಿಥಿ ನಂದಾ ವೆಂಕಟ್. ನಂದಾ ಅವರು ಹೊರದೇಶದಲ್ಲಿದ್ದು ತಮ್ಮನ್ನು ಕನ್ನಡ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನೂ ಆಶ್ಚರ್ಯ ಅಂದ್ರೆ ಇವರು ನಮ್ಮೂರಿಂದ ಬಂದವರು. ಅದು ಹೇಗೆ ಅಂತ ನಿಮಗೆ ಗೊತ್ತಾಗತ್ತೆ. ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ, ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸಿ ಬೆಂಬಲ ಕೊಡುವುದಾಗಲಿ ನಂದಾ ಅವರು ಮುಂದೆ ಇರುತ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ಇವರು ಉತ್ತಮ ಗಾಯಕಿಯೂ ಕೂಡ ಹೌದು. ಕನ್ನಡ ಪತ್ರಿಕೆಯ ಸಂಪಾದಕಿಯಾಗಿಯೂ ಕೆಲಸ ಮಾಡಿದ್ದಾರೆ. ನಮಸ್ಕಾರ ನಂದಾ ಅವರೇ, ಹೇಗಿದ್ದೀರಾ? ನಮಸ್ಕಾರ ಶೋಭಾ, ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಪ್ಪ. ಸರಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ನೀ ಮೆಟ್ಟುವ ನೆಲವೇ ಕರ್ನಾಟಕ ಅಂತ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ. ನೀವು ಈಗ ಯಾವ ನೆಲವನ್ನ ಕರ್ನಾಟಕ ಮಾಡಿದ್ದೀರಾ ಅಂತ? ನಾನು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವಳು. ತಂದೆ ನಾಗರಾಜ್ ಹೊಳ್ಳ ಅಂತ ಕುಂದಾಪುರದವರು, ತಾಯಿ ಮಾಲಿನಿ ಉಡುಪಿಯವರು. ಆದ್ರೆ ನಾನು ಈಗ ನೆಲೆ ಮಾಡ್ಕೊಂಡಿರೋದು ಕರ್ನಾಟಕದಿಂದ ಬಹಳ ಬಹಳ ದೂರದಲ್ಲಿ, ಉತ್ತರ ಧ್ರುವಕ್ಕೆ ಹತ್ರ ಇದ್ದೀನಿ. ಕೆನಡಾ ದೇಶದಲ್ಲಿ ಟೊರೊಂಟೊ ನಗರದ ವಾಸಿ ನಾನು. ಅಂದ್ರೆ ಒಂದು 30 ಕಿಲೋಮೀಟರ್ ಟೊರೊಂಟೊ ನಗರದಿಂದ ಸಬರ್ಬ್ ಅಲ್ಲಿ ಮಿಲ್ಟನ್ ಅಂತ ಒಂದು ಟೌನ್ ಇದೆ. ನನ್ನ ಪತಿ ವೆಂಕಟ್ ಹರ್ನಾಥ್ ಫಾರ್ಮಸಿಸ್ಟ್ ಆಗಿ ಇಲ್ಲಿದ್ದಾರೆ. ನಾನು ಅಧ್ಯಾಪಕಿಯಾಗಿ ಕೆಲಸ ಮಾಡ್ತೀನಿ ಉದ್ಯೋಗದಲ್ಲಿ. ನನ್ನ ಮಕ್ಕಳು ದರ್ಶನ್ ಮತ್ತು ಅರ್ಜುನ್, ಇಬ್ರು ಗಂಡ್ ಮಕ್ಕಳು ನನ್ಗೆ. ಒಂದು ಸುಮಾರು 2 ದಶಕಗಳ ಆಗ್ತಾ ಬಂತು ಇಲ್ಲಿ ವಾಸ ಆಗಿ. ಅದೇನೋ ಭದ್ರಾವತಿ, ಸಿಲ್ವರ್ ಜೂಬ್ಲಿ, ಮತ್ತೆ ಉಪನ್ಯಾಸಕಿ, ಇದೆಲ್ಲ ಕೇಳ್ದಂಗಿತ್ತಲ್ಲ, ಅದೇನು ಅಂತ? ಸರಿಯಾಗಿ ಕೇಳಿದೀರಾ. ನಾನ್ ಹೇಳಿದ್ನಲ್ಲ, ನನ್ನ ತಂದೆ ವಿದ್ಯುತ್ ಶಕ್ತಿ ಮಂಡಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರಿಂದ ಹಲವಾರು ಜಾಗಗಳಿಗೆ ವರ್ಗಾವಣೆ ಆಗ್ತಿತ್ತು. ನನ್ನ ವಿದ್ಯಾಭ್ಯಾಸ ಪ್ರಾಥಮಿಕ ಮಧ್ಯಮ ಸ್ಟೇಜ್ ಎಲ್ಲ ಬೆಂಗಳೂರು ಮತ್ತು ಶಿವಮೊಗ್ಗ ನಗರಗಳಲ್ಲಿ ಆಗಿದ್ದು. ಕೊನೆಗೆ ಡಿಗ್ರಿ ಎಲ್ಲ ಮಾಡಿ ನಾನು ಔದ್ಯೋಗಿಕ ರಸಾಯನಶಾಸ್ತ್ರ ಅಂದ್ರೆ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿಯಲ್ಲಿ ಪ್ರಥಮ ರ್ಯಾಂಕ್ ನೊಂದಿಗೆ ಸ್ನಾತಕೋತ್ತರ ಪದವಿಯನ್ನ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ನಂದು ಮುಗಿದದ್ದು. ಕುವೆಂಪು ವಿಶ್ವವಿದ್ಯಾನಿಲಯದಲ್ಲೇ ಗೆಸ್ಟ್ ಲೆಕ್ಚರಿಂಗ್ ಆಗಿ ಪಾರ್ಟ್ ಟೈಮ್ ಸೇರ್ಕೊಂಡು ಕೆಲಸ ಮಾಡ್ತಾ ಇರುವಾಗ್ಲೇ ಭದ್ರಾವತಿಯ ಸಿಲ್ವರ್ ಜೂಬಿಲಿ ಬಾಯ್ಸ್ ಸೈನ್ಸ್ ಕಾಲೇಜ್ ನಲ್ಲಿ ನನ್ಗೆ ಕರ್ನಾಟಕ ಸರ್ಕಾರದಿಂದ ಉದ್ಯೋಗ ಸಿಕ್ತು, ಅಪಾಯಿಂಟ್ಮೆಂಟ್ ಆಯ್ತು. ಅವಾಗಿಂದ ನನ್ಗೆ ಭದ್ರಾವತಿಗೆ ನನ್ನ ಒಂದು ಸಂಬಂಧ ಶುರುವಾಯ್ತು ಅಂತ ಹೇಳಬಹುದು. ನಾನು ಭದ್ರಾವತಿಯಲ್ಲೆಲ್ಲ ಕಾಲೇಜಿಗೆ ಹೋಗ್ತಾ ಬರ್ತಾ ಎಲ್ಲ ಓಡಾಡಿ ಎಲ್ಲ ಇನ್ನೂ ನನ್ಗೆ ಹಸರಾಗೇ ಇದೆ ನನ್ನ ನೆನಪು. ಮಾಡಿರೋದು ಎಷ್ಟೋ ವರ್ಷಗಳ ಹಿಂದೆ ಆದ್ರೂನು. ಹಂಗಾಗಿ ನನಗೆ ಶಿವಮೊಗ್ಗ ಭದ್ರಾವತಿ ಅಂದ್ರೆ ನನ್ನ ಮೆಚ್ಚಿನ ಜಾಗ, ಶುರುವಿನ ಜಾಗ, ನನ್ನ ಉದ್ಯೋಗ ವೃತ್ತಿ ಸ್ಟಾರ್ಟ್ ಮಾಡಿದ ಜಾಗ. ಈಗ ನಮ್ಮತನ, ಕನ್ನಡತನವನ್ನ ಸದಾ ಪೋಷಿಸಿಕೊಂಡು ಹೋಗಲು ಎಲ್ಲಿಂದ ಬೆಂಬಲ ಸಿಗುತ್ತೆ ನಿಮ್ಗೆ? ನೀವು ಅದನ್ನ ಹೇಗೆ ಅಳವಡಿಸ್ಕೊಂಡು ಹೋಗ್ತಾ ಇದ್ದೀರಾ? ಶುರುವಿನಲ್ಲಿ ಬೇರೆ ಬೇರೆ ಜಾಗಗಳಿಗೆ ವರ್ಗಾವಣೆ ಆಗ್ತಾ ಇದ್ದರಿಂದ ನನ್ನ ತಂದೆ ತಾಯಿ ಸ್ವಲ್ಪ ಮಟ್ಟಕ್ಕೆ ಪ್ರೋತ್ಸಾಹ ಕೊಟ್ರು ಕೂಡ ನನಗೆ ಅದೇ ಕಾರಣದಿಂದ ನೃತ್ಯ ಆಗ್ಲಿ, ಸಂಗೀತಕ್ಕಾಗ್ಲಿ ಕಂಟಿನ್ಯೂಟಿ ಅಥವಾ ಸರಣಿಯಲ್ಲಿ ಮುಂದುವರಿಸ್ಕೊಂತ ಬೇರೆ ಬೇರೆ ಸ್ತರಗಳಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ನನಗೆ ವಿದ್ಯಾಭ್ಯಾಸಕ್ಕೇನು ತೊಂದರೆ ಆಗ್ಲಿಲ್ಲ. ನನ್ನ ಹವ್ಯಾಸಗಳೆಲ್ಲ ಸುಮಾರಾಗಿ ಸ್ವಲ್ಪ ಮಟ್ಟಕ್ಕೆ ಉಳ್ಕೊಂಡಿತ್ತು. ಸ್ವಲ್ಪ ಕಲೆ, ಸ್ವಲ್ಪ ಸಂಗೀತ, ಯಾವುದನ್ನು ಪರಿಪೂರ್ಣವಾಗಿ ಮಾಡಕ್ ಆಗಿರ್ಲಿಲ್ಲ. ಹಾಗಂತ ಈಗ್ಲೂ ನಾನು ತುಂಬಾ ಒಂದು ಪರಿಪೂರ್ಣತೆ ಏನೇನ್ ಪಡ್ಕೊಂಡಿಲ್ಲ. ಆದ್ರೆ ಅದನ್ನ ಮದ್ವೆ ಆದ್ಮೇಲೆ ನನ್ನ ಪತಿ ವೆಂಕಟ್ ತುಂಬಾ ಪ್ರೋತ್ಸಾಹ ಕೊಟ್ರು. ನಿನಗೆ ಇವಾಗ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ, ನಿನಗೆ ಹಾಡೋದ್ರಲ್ಲಿ ಉತ್ಸಾಹ ಇದೆ, ನೃತ್ಯದಲ್ಲೂ ಆಸಕ್ತಿ ಇದೆ. ಮಕ್ಕಳನ್ನ ನಾನು ಹಾಕ್ತಾ ಏನ್ ಮಾಡಿದೆ, ಇಲ್ಲಿ ಕನ್ನಡ ಸಂಘ ಟೊರೊಂಟೊ ಅಂತ ಏನಿದೆ, ನಮ್ಮದೇ ಒಂದು ಕಮ್ಯುನಿಟಿ ಇದೆ ಇಲ್ಲಿ. ನೀವು ಹೇಳಿದ್ರೆ ನಂಬಲ್ಲ, 1000ಕ್ಕೂ ಮಿಗಿಲಾಗಿ ಸದಸ್ಯರು ಇರುವಂತಹ ಒಂದು ಸಂಘ. ಇದು ದೊಡ್ಡ ಸಂಘ. ನಾನು ಬಂದ ಶುರುವಿಂದ ಈಗ ಸಾಕಷ್ಟು ದೊಡ್ಡ ರೀತಿಯಲ್ಲಿ ಬೆಳೆದು ಬಂದಿದೆ. ಸುತ್ತಮುತ್ತ ಎಲ್ಲ ಸಣ್ಣ ಸಣ್ಣ ಜಾಗಗಳೆಲ್ಲದ್ರಿಂದನೂ ಕನ್ನಡಿಗರು ಸಾಕಷ್ಟು ಜನ ಇಲ್ಲಿ ಬಂದು ವರ್ಷದಾದ್ಯಂತ ನಾವು ಹಲವಾರು ಚಟುವಟಿಕೆಗಳನ್ನ ನಡೆಸ್ತೀವಿ. ಕಾರ್ಯಕಾರಿ ಸಮಿತಿಯನ್ನ ಮಾಡ್ಕೊಂಡಿದೀವಿ. ಆಗಾಗ ಎಲೆಕ್ಷನ್ ಇಂದ ಬದಲಾಗತಾ ಹೋಗುತ್ತೆ.
ಪ್ರತಿ ಸಮಿತಿಯಲ್ಲೂ ಅಧ್ಯಕ್ಷರು, ಉಪಾಧ್ಯಕ್ಷರು ಹೀಗೆ ಎಲ್ಲ ಬೇರೆ ಬೇರೆ ಜವಾಬ್ದಾರಿಯುತ ಸ್ಥಾನಗಳಿರುತ್ತೆ. ಅದನ್ನ ತಗೊಳಕ್ಕೆ ಆಸಕ್ತಿ ಉಳ್ಳವರು ಮುಂದೆ ಬರ್ತಾರೆ. ಹಾಗೆ ನಾನು ಈ ತರ ಸಮಿತಿಯಲ್ಲಿ ವಾರ್ತಾ ಪತ್ರಿಕೆ ಸಂಪಾದಕಿಯಾಗಿ ನನ್ಗೆ ಒಂದ್ಸತಿ ಆರಿಸಿದ್ರು. ವರ್ಷದಾದ್ಯಂತ ನಾವು ಈ ಪತ್ರ ಅಂತ ಹೇಳಿ ಎಲ್ಲರಿಗೆ ಸಮುದಾಯ ಸುದ್ದಿಗಳನ್ನ ತಿಳಿಸೋದು, ಕನ್ನಡದ ಸಂಘದ್ದು ಚಟುವಟಿಕೆಗಳ ರಿಪೋರ್ಟ್ ನ ಕೊಡೋದು, ಹೀಗೆಲ್ಲ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ವರದಿ ಒಪ್ಸೋದು ಎಲ್ಲ ಮಾಡ್ತೀವಿ. ಆಮೇಲೆ ಎಲ್ಲೆಲ್ಲಿ ಈವೆಂಟ್ಸ್ ನಡೆಯುತ್ತೆ ಅದನ್ನ ಹೊಮ್ಕೊಳ್ಳೋದು, ಅದರಲ್ಲಿ ಡೆಕೋರೇಷನ್, ಸ್ಟೇಜು, ಊಟದ ವ್ಯವಸ್ಥೆ ಎಲ್ಲ ಸಮಿತಿ ಮಾಡುತ್ತೆ. ಎಲ್ಲ ಸದಸ್ಯರನ್ನ ಆಹ್ವಾನಿಸೋದು, ಸದಸ್ಯರೆಲ್ಲ ಬಂದು ಸೇರ್ಕೊಳ್ಳೋದು, ಮಕ್ಕಳೆಲ್ಲ ಸೇರ್ಕೊಳ್ಳೋದು, ಕನ್ನಡದ ಒಂದು ಬೆಳವಣಿಗೆ ಹಾಗೆ ಆಗ್ತಾ ಇದೆ. ಅದು ದೊಡ್ಡ ರೀತಿಯಲ್ಲಿ ಆಗ್ತಾ ಬಂದಿದೆ. ನಾನು ತುಂಬಾ ಸಂತೋಷದಿಂದ ಹಲವಾರು ವರ್ಷಗಳಿಂದ ನನ್ನ ಮಕ್ಕಳು ಕೂಡ ಚಿಕ್ಕಂದಿಂದ ಇಲ್ಲಿವರೆಗೆ ಮಾಡ್ಕೊಂಡ್ ಬಂದ್ರು. ನಾನು ಸುಮಾರು ಈ ಇನ್ವೊಕೇಶನ್ ಅಂತ ಏನು ಕಾರ್ಯಕ್ರಮಗಳಿಗೆ ಅದರಲ್ಲಿ ಭಾಗವಹಿಸ್ತಾ ಇದ್ದೆ. ಆಮೇಲೆ ಕೆಲವುದೆಲ್ಲ ನನ್ನ ಸ್ನೇಹಿತರು, ನನ್ನ ಹಾಗೆ ಆಸಕ್ತಿ ಇಟ್ಕೊಂಡಿರೋ, ಸಹ ಮನೋಭಾವನೆ ಇರುವಂತಹ, ಸದಭಿರುಚಿ ಇರುವಂತಹ ನನ್ನ ಸ್ನೇಹಿತರನ್ನೆಲ್ಲ ಕರೆಸ್ಕೊಂಡು ಜೊತೆಗೆ ನಾವು ನೃತ್ಯಗಳನ್ನೆಲ್ಲ ಮಾಡಿದ್ವಿ. ನಾಡ ಹಬ್ಬ, ದೀಪಾವಳಿ ಅದೆಲ್ಲ ಸೇರಿಸಿ ರಾಜ್ಯೋತ್ಸವದ ಟೈಮ್ ಅಲ್ಲಿ ಒಂದು ಇವೆಂಟ್ ನಡೆಯುತ್ತೆ. ಕಲ್ಚರಲ್ ಡೇ ಅಂತ, ಟ್ಯಾಲೆಂಟ್ ಶೋ ಅಂತ, ಯುಗಾದಿ, ಮತ್ತೆ ಸೀನಿಯರ್ಸ್ ಜೂನಿಯರ್ಸ್ನೆಲ್ಲ ಹತ್ರ ತರಕ್ಕೆ ಒಂದು ಹಳೆ ಬೇರು ಹೊಸ ಚಿಗುರು ಅಂತ ಒಂದು ದಿನಾನ ಆಚರಿಸ್ತೀವಿ. ನ್ಯೂ ಕಮರ್ಸ್ ಡೇ ಅಂತ ಮಾಡ್ತೀವಿ. ಹೊಸದಾಗಿ ವಲಸೆ ಬಂದವರಿಗೆ ಮಾಹಿತಿಗಳನ್ನೆಲ್ಲ ಕೊಡೋದಂತೆ. ಪಿಕ್ನಿಕ್ ಗಳನ್ನ ಇಡ್ತೀವಿ. ಗಣೇಶ ಹಬ್ಬನ ಅವ್ರವ್ರ ಮನೇಲಿ ಮಾಡ್ಕೊಳ್ತಾರೆ. ಆಮೇಲೆ ಇಲ್ಲಿಯೇ ಒಂದು ಶೃಂಗೇರಿ ದೇವಸ್ಥಾನ ಇದೆ, ಅದರ ಆವರಣದಲ್ಲಿ ನಾವು ಗಣಪತಿಯನ್ನ ಕೂರಿಸಿ ಪೂಜೆ ಎಲ್ಲ ನೆರವೇರಿಸ್ತೀವಿ. ಹೀಗೆ ತುಂಬಾ ವಿಭಿನ್ನ ರೀತಿಯ ಚಟುವಟಿಕೆಗಳು ನಡೆಯುತ್ತೆ ಅಂತ ಹೇಳ್ಬೋದು ನಾನು. ಅದೇ ಕರ್ನಾಟಕದಲ್ಲಿ ಇಲ್ದಿದ್ರು ಕರ್ನಾಟಕನೇ ಇಲ್ಲಿ ತಂದು ಕೂರ್ಸ್ಕೊಂಡಂಗಿದೆ ನೀವು. ಖಂಡಿತ. ಸ್ಪೋರ್ಟ್ಸ್ ಡೇ ಕೂಡ ನಡೆಯುತ್ತೆ. ಮತ್ತೆ ನಮ್ಮ ನೃತ್ಯದಲ್ಲೂ ಅಷ್ಟೇ ಜಾನಪದ ಅಂತ ಮಾಡ್ತೀವಿ. ಈಗೆಲ್ಲ ನಶಿಸಿ ಹೋಗ್ತಾ ಇದೆಯಲ್ಲ, ಆ ತರದ್ದೆಲ್ಲ ಕರಗ, ಕೋಲಾಟ, ವೀರಗಾಸೆ, ಉಡುಪಿ ದಕ್ಷಿಣ ಜಿಲ್ಲೆಯದ ಇದು ಕಂಗೀಲು ನೃತ್ಯ. ನಾನು ಇತ್ತೀಚಿನ ಒಂದು ನಾಡಹಬ್ಬದಲ್ಲೇ ನಾನೇ ನನ್ನ ಸ್ನೇಹಿತೆ ಆರ್ಗನೈಸ್ ಮಾಡಿರೋ, ಕೊರಿಯೋಗ್ರಾಫ್ ಮಾಡಿರೋ ಕರಗದಲ್ಲಿ ಪಾತ್ರಗಳನ್ನೆಲ್ಲ ಹೊತ್ಕೊಂಡು ಅದನ್ನು ಕೂಡ ಮಾಡಿದ್ದೆ. ಸಾಕಷ್ಟು ವರ್ಷಗಳ ನಂತರ ತೀರಾ ಇತ್ತೀಚಿನ ಚಟುವಟಿಕೆ ಆಗಿತ್ತು. ಹೀಗೆ ನಮ್ಮ ಸಮಿತಿಗೆ ಈಗ ನಾನು ಹೆಮ್ಮೆಯಲ್ಲಿ ಹೇಳ್ಕೊಳ್ಬೇಕಂದ್ರೆ ಕನ್ನಡ ಸಂಘ ಟೊರೊಂಟೊ.org ಅಂತ ವೆಬ್ಸೈಟ್ ಕೂಡ ಇದೆ. ಅದ್ರಲ್ಲೆಲ್ಲ ಡೀಟೇಲ್ಸ್ ಸಿಗುತ್ತೆ. ಆಕ್ಚುಲಿ ಈ ವರ್ಷ 50ನೇ ವರ್ಷನ ಸುವರ್ಣ ಮಹೋತ್ಸವನ ನಾವು ನೆರವೇರಿಸಿದ್ವಿ. ತುಂಬಾ ಚೆನ್ನಾಗಿ ನಡೀತು ಅಂತ ಹೇಳ್ಬೋದು. ಸೊ ನಿಮ್ಮ ಕನ್ನಡ ಸಂಘಕ್ಕೆ 50 ವರ್ಷ ಆಗಿದೆ. ಹೌದು. 50 ವರ್ಷದ ಹಿಂದೆ ನಮ್ಮ ಒಂದು ಸಣ್ಣದಾಗಿ ಮಾಡಿ ಎಲ್ಲ ಹಿರಿಯರು ನಡ್ಸ್ಕೊಂಡ್ ಬಂದಿರೋದನ್ನ ಬೇರೆ ಬೇರೆ ಸಮಿತಿಗಳು, ಬೇರೆ ಬೇರೆ ಸದಸ್ಯರೆಲ್ಲ ಜವಾಬ್ದಾರಿಗಳನ್ನ ನಿರ್ವಹಿಸ್ಕೊಂಡ್ ಬಂದಿದ್ದಾರೆ. ಈಗ ಅದು 50ನೇ ವರ್ಷದ ಆಚರಣೆಯನ್ನೆಲ್ಲ ಚೆನ್ನಾಗಿ ಮಾಡ್ಕೊಂಡ್ ಬಂದ್ವಿ ಈ ಪ್ರಸ್ತುತ ಸಮಿತಿಯ ಅಧ್ಯಕ್ಷತೆಯಲ್ಲಿ. ತುಂಬಾ ಸಂತೋಷ. ನೀವು ಅವಾಗ್ಲೇ ಹೇಳ್ತಾ ಇದ್ರಿ ನೀವು ಉತ್ತಮ ಗಾಯಕಿ ಕೂಡ, ಮತ್ತೆ ನಿಮ್ ಗುರುಗಳ ಬಗ್ಗೆನೂ ಒಂದೆರಡು ಮಾತು ಹೇಳ್ತಾ ಇದ್ರಿ. ನಮ್ಗ ಒಂದು ಹಾಡನ್ನು ಹೇಳ್ಬಿಟ್ರೆ ಇವತ್ತು ತುಂಬಾ ಚೆನ್ನಾಗಿರತ್ತೆ. ಖಂಡಿತ ಸಂತೋಷ. ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಆ ಭರವಸೆ ಇಟ್ಟಿದ್ದಕ್ಕೆ. ಯಾಕೆಂದ್ರೆ ಯಾವ್ದನ್ನು ನಾನು ಪರಿಪೂರ್ಣವಾಗಿ ನಾನು ಮಾಡ್ಕೊಳಕ್ ಆಗ್ಲಿಲ್ಲ, ಎಲ್ಲ ಬೇರೆ ಬೇರೆ ಕಡೆ ಹೋಗಿ. ಆದ್ರೂ ನನಗೆ ಇಲ್ಲಿ ಕರ್ನಾಟಿಕ್ ಮತ್ತು ಹಿಂದೂಸ್ತಾನಿ ಶೈಲಿಯಲ್ಲಿ ಬಹಳ ಪ್ರತಿಭಾನ್ವಿತ ಹೆಸರಾಂತ ಗಾಯಕರು ಇಲ್ಲಿದ್ದಾರೆ. ಅವರು ಗುರುಗಳು ಆಗಿದ್ದಾರೆ. ನನ್ಗೆ ಅವರು ತುಂಬಾ ಪ್ರೋತ್ಸಾಹ ಕೊಟ್ಟು ನಾನೇನಾದ್ರೂ ಸ್ವಲ್ಪ ಹಾಡೋದಕ್ಕೆ ಧೈರ್ಯ ಬಂದಿದ್ರೆ ಅವರಿಂದ ಅಂತ ಹೇಳ್ಬೋದು. ನಾನು ಈಗ ಕುವೆಂಪು ಅವರ ಒಂದು ಕವನವನ್ನು ತಗೊಂಡಿದ್ದೀನಿ. ನಾನು ತಕ್ಕ ಮಟ್ಟಕ್ಕೆ ಹಾಡೋಕೆ ಪ್ರಯತ್ನ ಮಾಡ್ತೀನಿ. ಖಂಡಿತ. ದೂರ ಬಹುದೂರ ಹೋಗುವ ಬಾರ, ದೂರ ಬಹುದೂರ ಹೋಗುವ ಬಾರ, ಅಲ್ಲಿ ಹುದೆಮ್ಮ ಊರ ತೀರ, ಅಲ್ಲಿ ಹುದೆಮ್ಮ ಊರ ತೀರ, ದೂರ ಬಹುದೂರ ಹೋಗುವ ಬಾರ, ಜಲ ಜಲದಲೆಗಳ ಮೇಲ್ ಕುಣಿದಾಡಿ ಬಳಲಿಕೆ ತೊಳಲಿಕೆಗಳನ್ನೆಲ್ಲ ದೂಡಿ, ಜಲ ಜಲದಲೆಗಳ ಮೇಲ್ ಕುಣಿದಾಡಿ ಬಳಲಿಕೆ ತೊಳಲಿಕೆಗಳನ್ನೆಲ್ಲ ದೂಡಿ, ಗೆಲುವಿನ ಹುಲಿಗಳ ಹಾಡಿ, ಗೆಲುವಿನ ಹುಲಿಗಳ ಹಾಡಿ, ಒಲುಮೆಯ ಮಾತಾಡಿ, ಒಲುಮೆಯ ಮಾತಾಡಿ, ಹಕ್ಕಿಗಳಿಂಚರ ಕೇಳಿ ಆನಂದವ ತಾಳಿ, ಆನಂದವ ತಾಳಿ, ದೂರ ಬಹುದೂರ ಹೋಗುವ ಬಾರ.
ಹಸುರಿನ ತೀರದ ಮೇಲಾಡಿ ಇಸಳೆಯ ಕಂಪನದಿಂಪನು ನೋಡಿ, ಇಸಳೆಯ ಕಂಪನದಿಂಪನು ನೋಡಿ, ಕೋಡಿಯಾಡಿ ನೋಡಿ ಹಾಡಿ ತೇಲಿ ತೇಲಿ ಹೋಗುವ ಬಾರ, ಅಲ್ಲಿ ಹುದೆಮ್ಮ ಊರ ತೀರ, ಅಲ್ಲಿ ಹುದೆಮ್ಮ ಊರ ತೀರ, ದೂರ ಬಹುದೂರ ಹೋಗುವ ಬಾರ, ಹೋಗುವ ಬಾರ, ಹೋಗುವ ಬಾರ. ವಾವ್, ಎಷ್ಟೊಂದು ಚೆನ್ನಾಗಿ ಹಾಡು ಹೇಳಿದ್ರಿ. ಸುಮಾರಾಗಿ ಹಾಡಿದೆ, ಆದ್ರೆ ಕೇಳಿದ್ದಕ್ಕೆ ನಿಮಗೆ ತುಂಬಾನೇ ಧನ್ಯವಾದಗಳು. ಖಂಡಿತ. ದೂರ ಬಹುದೂರ ಹೋಗುವ ಬಾರ ಅಂತ ನಮ್ಮ ಊರ್ ತೀರಕ್ಕೆ ಕರ್ಕೊಂಡು ಹೋಗ್ಬಿಟ್ರಿ ನೀವು ನಮ್ಮನ್ನ. ನಿಜ ಹೇಳ್ಬೇಕು ಅಂದ್ರೆ ಹೌದು ಹೌದು, ನನಗೂ ಅಷ್ಟೇ. ಇವತ್ ನಾನ್ ಮಾತಾಡ್ತಾ ಇರೋದು ಭದ್ರಾವತಿಯಲ್ಲಿ ಶ್ರೋತೃಗಳು ಕೇಳಿಸ್ಕೊಳ್ತಾರೆ ಅಂತ ನನ್ಗೆ ತುಂಬಾ ರೋಮಾಂಚನ ಆಗ್ತಾ ಇದೆ. ಎಷ್ಟು ಉತ್ಸುಕಳಾಗಿದ್ದೀನಿ ನಾನು, ಯಾವ ತರ ನನ್ನ ಸಂತೋಷ ಪಡಿಸಿದೀರಾ ನೀವು ಇವತ್ತು ಅಂತ ನನ್ಗೆ ಶಬ್ದಗಳಿಲ್ಲ ನನ್ನ ಹತ್ರ. ಖಂಡಿತ. ಅಷ್ಟೇ ಅಲ್ಲ, ನಾನು ಮತ್ತೆ ನನ್ನ ಶ್ರೋತೃಗಳು ಎಲ್ಲರಿಗೂ ನೀವು ಇಷ್ಟೊಂದು ಹೊರದೇಶದಲ್ಲಿ ವಿದೇಶದಲ್ಲಿ ಇದ್ದು 2 ದಶಕಗಳ ಮೇಲೆ ಆಗಿದೆ. ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಎಲ್ಲದೂ ಇಲ್ಲಿ ಮೆನ್ಷನ್ ಮಾಡೋಕ್ಕಾಗಲ್ಲ, ಉಲ್ಲೇಖ ಮಾಡ್ಲಿಕ್ಕಾಗಲ್ಲ ಅಂತ ಅಷ್ಟೊಂದಿದೆ. ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಲ್ಲ ಅನ್ನೋದೇ ಸಂತೋಷ. ಕರ್ನಾಟಕ ಬಿಟ್ಟು ಬಂದ್ರು ಕರ್ನಾಟಕ ನಮ್ಮನ್ನು ಬಿಟ್ಟಿಲ್ಲ, ನಾವು ಕರ್ನಾಟಕನ ಬಿಡಲ್ಲ ಅಂತ ಅದಕ್ಕೆ ನೀವೇ ಸಾಕ್ಷಿ. ನಾವ್ ಅದನ್ನ ಬಿಟ್ಟು ಬರಕ್ ಆಗೋದಿಲ್ಲ, ಮರೆಯೋಕ್ಕೂ ಆಗಲ್ಲ. ಹೇಳಿದಾರಲ್ಲ ಡಾಕ್ಟರ್ ರಾಜ್ ಅವರು, ಎಲ್ಲಾದರೂ ಇರು ಎಂತಾದರೂ ಇರು ಅಂತ ಒಂದು ಹಾಡಿದೆ ನೋಡಿ, ಕುವೆಂಪು ಅವರದ್ದು ನೆನಪಾಗತ್ತೆ ಈ ಹೊತ್ನಲ್ಲಿ. ಖಂಡಿತ. ನಂದಾ ಅವರೇ, ನಿಮ್ಮ ಹತ್ರ ಇವತ್ತು ಮಾತಾಡಿ ನಿಮ್ಮ ಹಾಡನ್ನು ಕೇಳಿ ನಮಗೆ ತುಂಬಾನೇ ಸಂತೋಷ ಆಗಿದೆ. ನಿಮ್ಮ ಈ ಸಮಯಕ್ಕೆ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳಪ್ಪ. ನಿಮಗೂ ಕೂಡ ನನ್ಗೆ ಈ ಮಾತುಗಳನ್ನ ಆಡಕ್ಕೆ ನನ್ ಜೊತೆ ಒಂದು ಸಂದರ್ಶನ ಇಟ್ಬಿಟ್ಟು ಸರಿ ಸುಮಾರಾಗಿ ನಾನೇನು ಅಂತ ಒಂದು ಇಲ್ಲಿ ಸಾಧಿಸ್ಲಿಲ್ದಿದ್ರು ನನ್ನ ಮಟ್ಟಕ್ಕೆ ನಾನೇನೋ ಒಂದು ಮಾಡ್ಕೊಂಡು ಹೋಗಿ ಒಂದು ಸಂತೃಪ್ತಿ ಇದೆ ನನ್ಗೆ. ಕನ್ನಡಕ್ಕೆ ನಾವ್ ಏನೇನ್ ಕೊಡ್ಬೋದು ಅದೇ. ಇಲ್ಲೂ ಕೂಡ ಒಂಟಾರಿಯೋ ಸರ್ಕಾರ ಒಂದು ಜೂರಿ ಇದೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಮಾಡಿರುವ ಸರ್ವಿಸಿಗೆ ಅವಾರ್ಡ್ಸ್ ಕೂಡ ಕೊಡ್ತಾರೆ. ಆತರ ನನ್ಗೊಂದು ಕನ್ನಡ ಸಂಘಕ್ಕೆ ನಾನು ಏನಾದ್ರೂ ತಕ್ ಮಟಕ್ ಮಾಡಕ್ ಆಯ್ತಲ್ಲ, ಮತ್ತೆ ನನ್ ಮಕ್ಕಳು ಕೂಡ ಕನ್ನಡ ಕಲಿಯೋ ಹಾಗಾಯ್ತು, ಕನ್ನಡ ಮಾತಾಡೋ ಹಾಗಾಯ್ತು, ನಾಟಕಗಳು ಅದ್ರಲ್ಲೆಲ್ಲ ಈ ತರ ಬೆಳೆಯೋದ್ರಿಂದ ಕನ್ನಡ ನಾವು ಉಳಿಸ್ಬೋದು, ಕನ್ನಡ ಬೆಳೆಯತ್ತೆ. ಹಾಗಾಗಿ ಇಲ್ಲೆಲ್ಲ ಯಕ್ಷಗಾನ ನಡೆಯುತ್ತೆ, ಗಮಕ ಕಲಾ ವೇದಿಕೆ ಅಂತಿದೆ, ಸುಮಾರು ಚಟುವಟಿಕೆಗಳಿದೆ, ಯುವ ಶಿಬಿರಗಳಿದೆ. ನಾನು ಅದ್ರದ್ದು ಒಂದು ಭಾಗಿಯಾಗಿದ್ದೀನಿ. ಸಮ್ಮರ್ ನಲ್ಲಿ ಯುವ ಶಿಬಿರಗಳನ್ನ ನಡೆಸ್ತಿದೀವಿ. ನಮ್ಮ ಕಮ್ಯುನಿಟಿ ಯುವಕರು ಮತ್ತೆ ಬೇರೆಯವ್ರಿಗೂ ಆಹ್ವಾನ ಇರುತ್ತೆ. ಸೈನ್ಸ್ ವರ್ಕ್ಶಾಪ್ ಮತ್ತೆ ಮ್ಯೂಸಿಕ್ ಅಂತೆ, ಯೋಗ ಎಲ್ಲ ಅದನ್ನ ಅಳವಡಿಸ್ಕೊಳ್ತೀವಿ ಒಬ್ರು ಹಿರಿಯರಿಂದ ಮಾರ್ಗದರ್ಶನದಡಿ ನನ್ನ ಸ್ನೇಹಿತ ಜೊತೆಗೆ. ಅದು ಕೂಡ ನಡೆಯುತ್ತೆ. ಹಾಗಾಗಿ ಆದಷ್ಟು ನಾವು ಮಾಡೋದು ಜೀವನದಲ್ಲಿ ಅಲ್ವಾ? ಹೌದು ನಂದಾ. ನೋಡಿ, ಹೀಗೆ ನಾವು ಮುಗಿಸೋಣ ಅಂತ ಹೋದ್ವಿ ಮತ್ತು ಹೇಳ್ಕೊಳ್ಲಿಕ್ಕೆ ಎಷ್ಟೊಂದಿದೆ. ಮತ್ತೆ ಮಾತಾಡೋಣ ಅಂತೆ. ನಿಮ್ಗೆ ತುಂಬಾ ಧನ್ಯವಾದಗಳು ನಂದಾ ಅವರೇ. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮಾತೆ. ನಮ್ಮ ಇವತ್ತಿನ ಅತಿಥಿ ಕನ್ನಡತಿ ಶೋಭಾ ಹಿರೇಮಠ್. ಶೋಭಾ ಅವರು ತಮ್ಮ ತಾಯ್ನಾಡಿನ ಬಾಂಧವ್ಯವನ್ನು ತಮ್ಮ ಬಹುಮುಖ ಪ್ರತಿಭೆಯಿಂದ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಇವರಿಗೆ ಎಲ್ಲಾ ಕಲಾ ಮಾಧ್ಯಮಗಳಲ್ಲೂ ಆಸಕ್ತಿ, ಎಲ್ಲಾ ಸಂಘ ಸಂಸ್ಥೆಗಳಲ್ಲೂ ಸ್ವಯಂ ಸೇವಕರಾಗಿ ಕೆಲಸ. ಬದುಕಿನಲ್ಲಿ ಎಲ್ಲವೂ ಸ್ವಲ್ಪ ಸ್ವಲ್ಪ ಅನುಭವವಾದರೆ ಬದುಕಿನ ಗುರಿಯು ಹಾದಿಯಲ್ಲಿ ಪರಿಪೂರ್ಣತೆಯತ್ತ ಸಾಗಬಹುದು ಅಲ್ವಾ? ಅದೇ ರೀತಿ ನಮ್ಮ ಶೋಭಾ ಅವರು, ಇವರು ತಾಯ್ನಾಡಿನವರೇನೋ ಹೌದು, ಅಷ್ಟೇ ಅಲ್ಲ, ನಮ್ಮ ಆಕಾಶವಾಣಿ ಭದ್ರಾವತಿಯ ವಲಯದಲ್ಲೇ ಬರುತ್ತಾರೆ. ಅದು ಹೇಗೆ ಕೇಳೋಣ ಬನ್ನಿ. ನಮಸ್ಕಾರ ಶೋಭಾ ಅವರೇ, ಹೇಗಿದ್ದೀರಾ? ನಮಸ್ಕಾರ ಶಿವಾ ಅವರೇ, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾವು ಆರಾಮಪ್ಪ. ಭದ್ರಾವತಿ ಆಕಾಶವಾಣಿ ವಲಯದಲ್ಲಿ ಬರ್ತೀರಾ ಅಂದ್ವಿ, ಅದು ಹೇಗೆ? ಖಂಡಿತ. ನಮ್ಮ ತಂದೆಯವರು ಶ್ರೀಜಿ ಕರಿಬಸಪ್ಪನವರು ಚನ್ನಗಿರಿ ತಾಲೂಕಿನ ಕಾಕ್ನೂರವರು. ನಮ್ಮ ತಾಯಿ ಶಾಂತ, ಅವರ ತವರೂರು ಚಿಕ್ಕಮಗಳೂರು. ನಮ್ದು ಅದೇ ತುಂಬಾ ದೊಡ್ಡ ಬಳಗ. ನೀವು ಆಕಾಶವಾಣಿ ಭದ್ರಾವತಿ ಅಂದ ಕೂಡ್ಲೆ ನನಗೆ ನಮ್ಮ ಮನೆಯ ಹಿಂಭಾಗಕ್ಕೆ ಹೋದಂಗಾಯ್ತು. ತುಂಬಾ ದೊಡ್ಡ ಬಳಗ, ತುಂಬಾ ಸಂಬಂಧಿಕರು, ತುಂಬಾ ಜನ ನಮ್ಗೆ ಗೊತ್ತಿರೋರು ಆ ವಲಯದಲ್ಲಿ ಬರ್ತಾರೆ. ಹಾಗಾಗಿ ನನ್ಗಂತೂ ತುಂಬಾನೇ ಸಂತೋಷ ಆಯ್ತು. ನೀವು ನನ್ಗೆ ಫೋನ್ ಮಾಡಿ ಈ ತರ ಒಂದು ಸಂದರ್ಶನ
ಮಾಡೋಣ ಅಂದಾಗ ನನಗೆ ತುಂಬಾ ಖುಷಿ ಆಯ್ತು. 4 ಜನ ಮಕ್ಕಳಲ್ಲಿ ನಾನು ಕೊನೆಯವಳು ನಮ್ಮ ತಂದೆ ತಾಯಿಗೆ. ನಾನು ಹುಟ್ಟಿದ್ದು ಶಿವಮೊಗ್ಗದಲ್ಲಿ. ನನ್ನ ವಿದ್ಯಾಭ್ಯಾಸ ಬಂದು ಮೇರಿ ಇಮ್ಯಾಕ್ಯುಲೇಟ್ ಕಾನ್ವೆಂಟ್ ನಲ್ಲಿ 10ನೇ ತರಗತಿವರೆಗೆ. ಮುಂದೆ PUC 2 ವರ್ಷ ನಾನು ದೇಶೀಯ ವಿದ್ಯಾಶಾಲಾ ಜೂನಿಯರ್ ಕಾಲೇಜ್ ಅಲ್ಲಿ PUC. ಆಮೇಲೆ ಹಾಗೆ ಮುಂದುವರ್ಕೊಂಡು ಸೀನಿಯರ್ ಕಾಲೇಜ್ ಅಲ್ಲಿ BSc ಫಿಸಿಕ್ಸ್, ಮ್ಯಾಥ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಕಾಂಬಿನೇಷನ್ ತಗೊಂಡು ಅಲ್ಲಿವರೆಗೆ ವಿದ್ಯಾಭ್ಯಾಸ ಆಯ್ತು. ವಿದ್ಯಾಭ್ಯಾಸ ಒಂದ್ ಕಡೆ ಆದ್ರೆ ನನ್ನ ಬಾಲ್ಯ ಅನೇಕ ಈ ಕಲೆಗಳಿಂದ ತುಂಬಿ ನನ್ಗೆ ತುಂಬಾ ಖುಷಿ ಕೊಡುತ್ತೆ ಅದನ್ನ ಹೇಳ್ಕೊಳಕ್ಕೆ. ಇವತ್ತು ನಾನು ಚಿಕ್ಕವಳಾಗಿದ್ದಾಗ 6 ವರ್ಷದಲ್ಲಿದ್ದಾಗ ಕೃಷ್ಣಮೂರ್ತಿ ಸರ್ ಅಂತ ಹೇಳಿ ಅವ್ರ ಹತ್ರ ನನ್ನ ಭರತನಾಟ್ಯ ತರಬೇತಿ ಶುರು ಆಯ್ತು. ನಂತರ ಅವ್ರು ತೀರ್ಕೊಂಡ್ಮೇಲೆ ಶ್ರೀ ರವಿದಾತರ್ ಅವ್ರ ಹತ್ರ ನಾನು ಕಂಟಿನ್ಯೂ ಮಾಡ್ಕೊಂಡೆ. ಹಾಗೆ ಒಂದ್ 10-11 ವರ್ಷ ನಾನು ಬಾಲ್ಯದಲ್ಲಿ ಭರತನಾಟ್ಯ ಮಾಡಿದ್ದೀನಿ ಶಿವಮೊಗ್ಗದಲ್ಲಿ. ಹಾಗೆ ಬೇರೆ ಕಡೆ ಕರ್ನಾಟಕದಲ್ಲೆಲ್ಲ ನಾವು ಪ್ರದರ್ಶನಗಳು ಕೊಡ್ತಾ ಇದ್ವಿ. ಹಾಗೆ ತರೀಕೆರೆಯಲ್ಲಿ ಒಂದ್ಸಲ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ 2nd ಪ್ರೈಸ್ ಬಂದಿತ್ತು. ಇವೆಲ್ಲ ಒಂಥರ ತುಂಬಾ ನಾಸ್ಟಾಲ್ಜಿಕ್ ಒಳ್ಳೆ ನೆನಪುಗಳು ನನ್ಗೆ. ಅಷ್ಟೇ ಅಲ್ಲ, ಯಕ್ಷಗಾನ ಕಲ್ತಿದ್ದೀನಿ. ತೆಂಕುತ್ತಿಟ್ಟು ಯಕ್ಷಗಾನ ಒಂದ್ 4-5 ವರ್ಷ ನಾವು ಒಂದು ಕುಶಲವರ ಕಾಳಗ ಅಂತ ಹೇಳ್ಕೊಂಡು ನಾನು ಪ್ರಾಥಮಿಕ ಶಾಲೆಯಲ್ಲಿ ಇರುವಾಗ 4-5 ವರ್ಷ ಬಹಳ ಸತತವಾಗಿ ಅದರದ್ದು ಅಭ್ಯಾಸ ಆಯ್ತು, ಪ್ರೋಗ್ರಾಮ್ಸ್ ಆಯ್ತು ಆ ರೀತಿ. ಹಾಗೆ ಇನ್ನೊಂದು ನನ್ನ ಹೃದಯಕ್ಕೆ ಬಹಳ ಹತ್ರವಾದ ಒಂದು ಅನುಭವ ಅಂದ್ರೆ ನೀನಲ್ಲಿ ನಾಟಕ ಶಿಬಿರದಲ್ಲಿ ನಮ್ಗೆಲ್ಲ ಸುಮಾರು ಒಂದು 3-4 ತಿಂಗಳು ಅಲ್ಲಿ ಕಲಿಯೋಕೊಂದು ಅವಕಾಶ ಸಿಕ್ಕಿತ್ತು. ಕಾಡಿನಲ್ಲಿ ಕತೆ ಅಂತ ಒಂದು ನಾಟಕ ಪ್ರದರ್ಶನ ನಾವು ಹಲವಾರು ಕಡೆ. ಹೀಗೆ ಬಾಲ್ಯ ಹೇಗೆ ಕಳೀತೋ ಅವೇ ಎಲ್ಲ ನೆನಪುಗಳು ಇವಾಗ ಬರ್ತವೆ. ಕಷ್ಟ ಇರ್ಲಿಲ್ಲ ಅಂತಲ್ಲ, ಕಷ್ಟ ಆ ಕಷ್ಟಗಳನ್ನೆಲ್ಲ ಏನೋ ಒಂಥರ ನಿಭಾಯಿಸ್ಕೊಂಡು ಜೀವನದಲ್ಲಿ ಮುಂದುವರಿಯೋದನ್ನ ನಮಗೆ ಕಲಿಸ್ತು ಅಂತ ನನ್ನ ಅನಿಸಿಕೆ. ಹಾಗೆ ನಮ್ ತಾಯಿ ಕಡೆ ತುಂಬಾ ಈ ಕಲೆಗಳಲ್ಲಿ ಆಸಕ್ತಿ. ಎಲ್ಲರೂ ಗೀತ ಕಲ್ತಿದ್ದವರು. ಹೀಗಾಗಿ ಗುರು ಹಿರಿಯರ ಆಶೀರ್ವಾದ, ಅವರು ಚಿಕ್ಕವರಲ್ಲಿ ನಮ್ಮ ಪ್ರತಿಭೆಯನ್ನ ಗುರುತಿಸೋದು, ಅದನ್ನ ಕಲಿಕೆಗೆ ಕಲಿಸೋದು, ಪ್ರೋತ್ಸಾಹ ಮಾಡೋದು ನಮ್ಗೆ ತುಂಬಾನೇ ಆ ರೀತಿಯಲ್ಲಿ ನಾವು ಅದೃಷ್ಟವಂತರು ಅಂತ ಹೇಳ್ಬೋದು. ನಿಮಗೆ ಆಲ್ರೆಡಿ ಎಷ್ಟೊಂದು ಪ್ರತಿಭೆಗಳು, ಮತ್ತು ಆ ಪ್ರತಿಭೆಗಳನ್ನೆಲ್ಲ ಭರತನಾಟ್ಯ, ಹಾಡು, ನಾಟಕ, ಯಕ್ಷಗಾನ ಎಷ್ಟೊಂದೆಲ್ಲ ಹೇಳಿದ್ರಿ. ಅದೆಲ್ಲ ಈಗ ಹೊರದೇಶದಲ್ಲಿ ಹೇಗ್ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ? ಇನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೀಯಾ? ಅಯ್ಯೋ, ಖಂಡಿತವಾಗಿ. ನಾನ್ ಹೇಳ್ದಂಗೆ BSc ಆದ್ಮೇಲೆ ಋಣಾನುಬಂಧ ಅಂತ ಹೇಳ್ತಾರಲ್ಲ, ಹಾಗೇನೆ ಅನ್ಬೇಕು. ನಮ್ಮ ಜಗದ್ಗುರು ಶ್ರೀ ತರಳಬಾಳು ಸ್ವಾಮೀಜಿ ಅವರು, ಶಿವಕುಮಾರ್ ಸ್ವಾಮೀಜಿ ಅವರು ನನ್ನ ಗಂಡನ ಪರಿಚಯ ಮಾಡ್ಕೊಟ್ಟವ್ರು. ಅವರ ಆಶೀರ್ವಾದದಿಂದ ಇಲ್ಲಿ ದೂರದ ಅಮೆರಿಕದ ಬಾಸ್ಟನ್ ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ನಲ್ಲಿ ರಿಸರ್ಚ್ ಮಾಡ್ತಿದ್ದ ಚೈತನ್ಯ ಹಿರೇಮಠ ಅವರಿಗೆ ಪರಿಚಯ. ಅವಾಗ ಪರಿಚಯ ಆಗಿ ಒಂದ್ 12-13ನೇ ದಿವಸಕ್ಕೆ ನಮ್ಮ ಮದುವೆ ಕೂಡ ಆಗೋಯ್ತು. ನಾನು 94ರಲ್ಲಿ ಅವಾಗ ಇಲ್ಲಿ ಬಾಸ್ಟನ್ಗೆ ಬಂದು ಇಳಿದಿತ್ತು. ಅವಾಗ ನನ್ನ ಗಂಡ ಚೈತನ್ಯ ಹಿರೇಮಠ ಅವರು ಇಲ್ಲಿ ನ್ಯೂ ಇಂಗ್ಲೆಂಡ್ ಕನ್ನಡ ಕೂಟ ಅಂತ ನಮ್ಮ ಏರಿಯಾದಲ್ಲಿ, ಆ ಕನ್ನಡ ಕೂಟಕ್ಕೆ ಅವರು ಸೆಕ್ರೆಟರಿ ಆಗಿ ಅವಾಗ ಸೇವೆ ಸಲ್ಲಿಸ್ತಾ ಇದ್ರು. ಸೊ ಬಂದಿದ ತಕ್ಷಣನೇ ನನ್ಗೆ ಒಂದ್ ತುಂಬಾನೇ ಖುಷಿ ಆಗಿದ್ ವಿಷಯ ಅಂದ್ರೆ, ಒಂದೇ ವಾರಕ್ಕೆ ಗಣಪತಿ ಹಬ್ಬದ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅವಾಗ ಹೊಸದಾಗಿ ಮದ್ವೆ ಆಗಿ ಬಂದಿದ್ದು ಸೆಕ್ರೆಟರಿ ಅವರ ಹೆಂಡತಿ ಅಂತ ಎಲ್ಲರಿಗೂ ಪರಿಚಯ. ನನ್ಗೆ ಇಂಡಿಯಾಕ್ಕೆ ಹೋದಷ್ಟು ಸಂತೋಷ ಅವತ್ತು. ತುಂಬಾನೇ ಖುಷಿ ಆಗ್ಬಿಟ್ಟಿತ್ತು. ಹಂಗೆ ಅಲ್ಲಿಂದನೂ ಶುರು ಆಯ್ತು. ನಾನ್ ಬರಕ್ ಮುಂಚೆ ನಮ್ ಮನೆಯವರೇ ಆಲ್ರೆಡಿ ಇನ್ವಾಲ್ವ್ ಆಗಿದ್ರು. ಹಾಗಾಗಿ ಬಂದಿದ ತಕ್ಷಣ ಸಹಜವಾಗಿ ನಾವು ಅದ್ರಲ್ಲಿ ಇನ್ವಾಲ್ವ್ ಆಗ್ಬಿಟ್ವಿ. ಹಾಗೆ ಎಲ್ಲ ಕನ್ನಡ ಫ್ಯಾಮಿಲೀಸ್, ಕನ್ನಡ ಜನ ನಮ್ಮಂಗೆ ಎಲ್ಲ ಹವ್ಯಾಸಿ ಕಲಾವಿದ್ರು ತುಂಬಾ ಜನ ಇದ್ದಾರೆ ಬಾಸ್ಟನ್ ಏರಿಯಾದಲ್ಲಿ. ಒಳ್ಳೆ ಕಲಾವಿದ್ರು ಇದ್ದಾರೆ. ಹೀಗೆ ನಮ್ ಫ್ರೆಂಡ್ ಸರ್ಕಲ್ ಅಲ್ಲೂ ಒಂದೇ ಆಸಕ್ತಿ ಇರೋರೆಲ್ಲ ಸೇರ್ಕೊಂಡು ಸುಮಾರು ನಾವು ಈಗ ಎಷ್ಟು 30 ವರ್ಷ ಆಗ್ತಾ ಬಂತು. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ನಡ್ಸ್ಕೊಟ್ಟಿದೀವಿ. ಅದ್ರಲ್ಲಿ ಕೆಲವೊಂದು ಹೇಳ್ಬೇಕು ಅಂತಂದ್ರೆ, ನಾವು ಲಹರಿ ಅಂತ ಒಂದು ಮ್ಯೂಸಿಕ್ ಗ್ರೂಪ್ ಅನ್ನ ಮಾಡ್ಕೊಂಡ್ವಿ. ಫುಲ್ ಬ್ಯಾಂಡ್ ಇತ್ತು ನಮ್ದು. ತಬ್ಲಾದವರು, ಗಿಟಾರಿಸ್ಟ್ ಒಬ್ರು, ನಮ್ ಸ್ನೇಹಿತರು, ಕೀಬೋರ್ಡ್ ಅವರು ಒಬ್ರು, ನಾವು 2-3 ಜನ ಲೀಡ್ ಸಿಂಗರ್ಸ್ ಎಲ್ಲ ಸೇರ್ಕೊಂಡು ನೀವು ನಂಬ್ತಿರೋಲ್ಲ, ಒಂದ್ 10-11 ವರ್ಷ ನಾವು ಸತತವಾಗಿ ಇಲ್ಲಿ ಬಾಸ್ಟನ್ ಏರಿಯಾದಲ್ಲಿ, ನ್ಯೂಯಾರ್ಕ್ ಏರಿಯಾದಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಕನ್ನಡ ಚಿತ್ರಗೀತೆಗಳು ಮತ್ತೆ ಸುಗಮ ಸಂಗೀತ ಈ ತರದ್ದೆಲ್ಲ ಹಾಡ್ತಾ ಇದ್ವಿ. ಆಮೇಲೆ ಅದೇ ಹಿಂಗೆ ಎಲ್ಲ ಕಲ್ತಿದ್ದಿತ್ರಲ್ವಾ, ಎಲ್ಲಾ ಭರತನಾಟ್ಯ ಕಾರ್ಯಕ್ರಮಗಳು ಹಾಗೆ ನಾಟಕ ಎಲ್ಲ ನೀನಾಸಂನಿಂದ ಕಲ್ತ್ಕೊಂಡ್ ಬಂದಿದ್ದು ಎಲ್ಲ ಅದು ಒಂಥರ ಗೀಳು ಹೋಗೋದಿಲ್ಲ. ಹಾಗಾಗಿ ಇಲ್ಲಿ ನಮ್ಮ ಸ್ನೇಹಿತರು ಮತ್ತೆ ಕೆಲವರೆಲ್ಲ ನಾಟಕಕಾರರು, ಅವ್ರ ಜೊತೆ ನನ್ಗೆ ಅವಕಾಶ ಸಿಕ್ಕಾಗೆಲ್ಲ ನಾನು ಅದ್ರಲ್ಲಿ ಭಾಗವಹಿಸ್ತಾ, ಕೊರಿಯಪ್ಪನ ಕೊರಿಯೋಗ್ರಫಿ ಅಂತ ಹೇಳಿ ಡುಂಡಿರಾಜ ಅವರದ್ದು ಒಂದು ನಾಟಕ ಇದೆ, ಕೇಳಿರ್ಬೋದು, ಒಂಥರ ಹಾಸ್ಯ ನಾಟಕ ಅದು. ಅದನ್ನ ಮಾಡಿದ್ವಿ. ತುಂಬಾ
ಚೆನ್ನಾಗಿ ಮೂಡ್ ಬಂದಿತ್ತು. ಆತರ ಸತತವಾಗಿ ಒಂದಲ್ಲ ಎರಡಲ್ಲ ಬಿಡಿ, ನಾಟ್ಯ, ನಾಟಕ, ಯಕ್ಷಗಾನ ಕೂಡ ಮಾಡಕ್ ನನಗೊಂದು ಅವಕಾಶ ಸಿಕ್ತು. ಇಲ್ಲೂ ನಾನ್ ಮುಂಚೆ ಹೇಳ್ದಂಗೆ ತುಂಬಾ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಹವ್ಯಾಸಿ ಕಲಾವಿದರು ಅಷ್ಟೇ ಆಸಕ್ತಿಯಿಂದ ಎಲ್ಲ ಮಾಡ್ಕೊಂಡ್ ಬರ್ತಾರೆ. ಹಾಗಾಗಿ ಅದ್ರಲ್ಲಿ ನನ್ಗೂ ಒಂದ್ಸಲ ಒಂದು ಅವಕಾಶ ಸಿಕ್ಕಿದ್ದು ನನ್ ಪುಣ್ಯ. ಘೋರ ಶೂರ್ಪಣಕಿ ಪಾತ್ರ ವಹಿಸಿದ್ದೆ. ಅದು ಕೂಡ ಮತ್ತೆ ಮಾಡಕ್ ಸಿಕ್ಕಿದ್ದು ತುಂಬಾನೇ ಖುಷಿ ಕೊಟ್ಟಂತ ವಿಷಯ ನನಗೆ. ಸೊ ಹೀಗೆ ನಡೀತಾ ಇದೆ. ನಾವು ಮಾಡೋದಷ್ಟೇ ಅಲ್ಲ, ಮಕ್ಕಳಿಗೆ ಕಾರ್ಯಕ್ರಮ ಮಾಡಿಸೋದು, ಗುಂಪು ಕಟ್ಟಿ ಅವ್ರಗಳಿಗೆ ನೃತ್ಯ ಹೇಳ್ಕೊಡೋದು, ನಾಟಕ ಮಾಡಿಸೋದು, ಹೀಗೆ ನಡ್ಸ್ಕೊಂಡ್ ಬರ್ತಾ ಇದೀವಿ. ಸಂತೋಷ. ನೀವು ಅದ್ರ ಬಗ್ಗೆ ಹೇಳ್ತಾ ಇರೋದು ಎಷ್ಟೊಂದು ಸಂತೋಷ, ಖುಷಿಯಾಗಿ ಹೇಳ್ತಾ ಇದ್ದೀರಾ. ಅದ್ರಲ್ಲೇ ಗೊತ್ತಾಗುತ್ತೆ ನೀವೆಲ್ಲರೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ. ನೀವು ಕನ್ನಡ ಸಂಘ ಮಂದಾರ ಬಗ್ಗೆ ಹೇಳಿದ್ರಿ, ಅಷ್ಟೇ ಅಲ್ಲ ಮತ್ತು ಹಲವಾರು ಸಂಘ ಸಂಸ್ಥೆಗಳೊಂದಿಗೆ ನಿಮ್ಮ ನಿಕಟ ಸಂಪರ್ಕ, ಅದ್ರ ಬಗ್ಗೆ ಮಾತಾಡೋಣ. ಖಂಡಿತ ಶುಭ ಅವರೇ. ನಾನು ಬಂದ ಹೊಸರಲ್ಲಿ ನಮ್ಮ ವೀರಶೈವ ಸಮಾಜನು ಇಲ್ಲಿ ಇದಾವೆ. ಅಮೆರಿಕದ ಹಲವಾರು ಪ್ರದೇಶಗಳಲ್ಲಿ ವೀರಶೈವ ಸಮಾಜಗಳಿದಾವೆ. ಇಲ್ಲಿ ಬಾಸ್ಟನ್ ಏರಿಯಾದಲ್ಲಿ ನಾವು 2004ರಲ್ಲಿ ಒಂದು 5-6 ಫ್ಯಾಮಿಲೀಸ್ ಅವಾಗ ನಾವಿದ್ದವರು ಸೇರ್ಕೊಂಡು ಅದನ್ನು ಕೂಡ ಮಾಡ್ಬೇಕು. ವಚನ ಸಾಹಿತ್ಯ ಅವೆಲ್ಲ ನಮ್ಮ ಮುಂದಿನ ಪೀಳಿಗೆ ಗೊತ್ತಾಗ್ಬೇಕು, ನಾವು ಜೀವನ ನಡೆಸಕ್ ಒಂದು ದಾರಿ ತೋರಿಸ್ಕೊಡುವಂತ ವಿಷಯ ನಮ್ಮ ಮಕ್ಕಳಿಗೂ ಅದು ಗೊತ್ತಾಗ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ಇಲ್ಲಿ ವೀರಶೈವ ಸಮಾಜದ್ದು ನ್ಯೂ ಇಂಗ್ಲೆಂಡ್ ಚಾಪ್ಟರ್ ಒಂದು ಓಪನ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಅದು ಕೂಡ ಈಗ ಒಳ್ಳೆ ಹೆಮ್ಮರವಾಗಿ 20ನೇ ಆನಿವರ್ಸರಿ ಮೊನ್ನೆ ಸೆಲೆಬ್ರೇಷನ್ ಆಯ್ತು. ಕನ್ನಡ ಕೂಟ ಅಂತೂ ಮುಂಚೆನೆ ಶುರು ಆಗಿತ್ತು. ನಾನು ಹುಟ್ಟುವಾಗ ಇಲ್ಲಿ ಶುರು ಆಗಿತ್ತು ಅನ್ಸುತ್ತೆ. ನನಗೂ ಕನ್ನಡ ಕೂಟಕ್ಕೂ ಸುಮಾರು ಒಂದೇ ವಯಸ್ಸು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಾಗೆ VSNE ಕೂಡ ನಾವು ಶುರು ಮಾಡಿದ್ವಿ. ಹಾಗಾಗಿ ಈ ತರ ನಾವು ಕನ್ನಡ ಕೂಟ, VSNE ಈ ತರ ಸಂಸ್ಥೆಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ ಜನಗಳ ಜೊತೆ ಸೇರ್ಕೊಂಡು ಒಂದು ಹಬ್ಬ ಹರಿದಿನ ಮಾಡೋದು ತುಂಬಾ ಮುಖ್ಯವಾಗಿ ನಮ್ಮ ಕಲೆಗಳು, ಸಂಸ್ಕೃತಿ, ನಮ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಅನುಭವಿಸೋದಕ್ಕೆ ಒಂದು ಅವಕಾಶ. ಅದರಿಂದ ನಾವಿಕಾ ಅಂತ ಒಂದು ಸಂಸ್ಥೆ ಇದೆ. 2013ರಲ್ಲಿ ನಾವಿಕಾ ಕನ್ವೆನ್ಷನ್ ಅನ್ನ ಇಲ್ಲಿ ಮಾಡಿದ್ರು. ನನ್ಗೆ ಯಾವಾಗ್ಲೂ ಸಾಂಸ್ಕೃತಿಕ ಕಮಿಟಿಯಲ್ಲಿ ನನ್ನದೊಂದು ಪಾತ್ರ. ಅವಾಗ ಒಂದು ಅವಕಾಶ ಸಿಕ್ತು. ತುಂಬಾ ಇಂಡಿಯಾದಿಂದ ಆರ್ಟಿಸ್ಟ್ ಎಲ್ಲ ಅವಾಗ ನಾವು ಕರೆಸಿದ್ವಿ. ಆ ಅವಕಾಶ ಒಂಥರ ತುಂಬಾನೇ ಸುವರ್ಣ ಅವಕಾಶ ಅದು. ಸುರುಮಣಿ ದತ್ತಾತ್ರೇಯ ವೇಲಂಕರ್ ಅವರು ನಮಗ ಅವಾಗ ಪರಿಚಯ ಆದ್ರು. ಅವರಿಂದ ನನ್ ಮಕ್ಳಿಗೆ ಆಮೇಲೆ ಸಂಗೀತಾಭ್ಯಾಸ ಆತರ. ಹಾಗೆ ಪಂಡಿತ್ ನಾಗರಾಜ್ ಹವಾಲ್ದಾರ್ ಅವ್ರು ಬಂದಿದ್ದಾರೆ, ಕಸ್ತೂರಿ ಶಂಕರ್ ಅವರು. ಈ ನಾವಿಕಾ ಟೈಮ್ ಅಲ್ಲಿ ನಿರುಪಮ ರಾಜೇಂದ್ರ ಅವ್ರು ಬಂದಿದ್ರು, ಪ್ರವೀಣ್ ಗೋರ್ಖಿಂಡಿ ಅವರು. ಕನ್ನಡ ಕೂಟದ 50th ನಾವು ಡಾಕ್ಟರ್ ಸಂಜಯ್ ಶಾಂತಾರಾಮ್ ಅವ್ರನ್ನ ಕರ್ಸಿದ್ವಿ. ಹಾಗೆ ತುಂಬಾ ಕಲಾವಿದ್ರು ಜೊತೆ ನಮಗೆ ಒಡನಾಡೋ ಒಂದು ಅವಕಾಶ. ಮತ್ತೆ ಹಾಡ್ ಹೇಳ್ತೀರಾ ಅಂದ್ರೆ ಕೆಲವರಿಗೆಲ್ಲ ಹಾಡ್ ಹೇಳ್ಸಿದೀನಿ. ಈಗ ನೀವು ನಮಗೊಂದು ವಚನ ಹೇಳ್ಬೋದಲ್ಲ? ಓಕೆ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಭ್ರಮರಂಗೆ ಪರಿಮಳವ ಬಂಡುಂಬುವ ಚಿಂತೆ, ಭ್ರಮರಂಗೆ ಪರಿಮಳವ ಬಂಡುಂಬುವ ಚಿಂತೆ, ಯಮಗೆ ಯಮ್ಮ ಕೂಡಲ ಸಂಗಮ ದೇವರ ನೆನೆವ ಚಿಂತೆ, ಯಮಗೆ ಯಮ್ಮ ಕೂಡಲ ಸಂಗಮ ದೇವರ ನೆನೆವ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ. ವಾವ್, ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ. ನಮ್ಗೆ ವಚನ ನನ್ಗೆ ವಸ್ತು ತುಂಬಾ ಚೆನ್ನಾಗಿದೆ ಕೇಳಲಿಕ್ಕೆ. ನಿಮ್ ಮಕ್ಕಳ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ. ನಮಗೆ 2 ಹೆಣ್ಮಕ್ಳು. ನಮ್ಮ ಕಲೆಗಳಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಕಂಡುಕೊಂಡಂತಹ ಒಂದು ಅನುಭವವನ್ನ ನಮ್ಮ ಮಕ್ಕಳ ಜೊತೆ ಖಂಡಿತ ಅವರು ಕಲಿಬೇಕು, ಅವರು ಅದನ್ನ ಆಸ್ವಾದಿಸ್ಬೇಕು, ಅನುಭವಿಸ್ಬೇಕು ಅಂತ ಹೇಳಿ ತುಂಬಾ ಚಿಕ್ಕವರಾಗಿದ್ದಾಗ್ಲೇ ಅವರಿಬ್ರು ಭರತನಾಟ್ಯ ಇಲ್ಲಿ ಕಲ್ತಿದ್ದಾರೆ.
ಮತ್ತೆ ಇಬ್ರು ಕೂಡ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಕಲ್ತಿದ್ದಾರೆ. ದೊಡ್ಡವಳು ಇವಾಗ ಹಾರ್ಮೋನಿಯಂ ಪಿಕಪ್ ಮಾಡ್ಕೊಂಡಿದ್ದಾಳೆ, ಸಣ್ಣವಳು ವೋಕಲ್ ಹಾಡ್ತಾಳೆ ಈಗಲೂ ಕೂಡ. ಅವರಿಬ್ರದ್ದು ನಾವು ಭರತನಾಟ್ಯ ರಂಗ ಪ್ರವೇಶ ಮಾಡಿದ್ವಿ, ಮೈಸೂರಿಗೆ ಬಂದ್ ಮಾಡಿದ್ವಿ, ತುಂಬಾನೇ ಚೆನ್ನಾಗಾಯ್ತು. ಆಮೇಲೆ ಒಂದು ವಾರ ಕಳ್ಕೊಂಡು ಶಿವಮೊಗ್ಗದಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಒಂದು ಕಾರ್ಯಕ್ರಮ ಆಯ್ತು, ಅದು ತುಂಬಾ ಚೆನ್ನಾಗಾಯ್ತು. ಎಲ್ಲ ಚೆನ್ನಾಗಿ ಕಲ್ತ್ಕೊಂಡು ಚೆನ್ನಾಗಿ ಇಷ್ಟಪಟ್ಟು ಮಾಡ್ತಾರೆ ಇಬ್ರುವೆ. ಹಾಗೆ ಮತ್ತೆ ಕರ್ನಾಟಕದಲ್ಲಿ ಎಲ್ಲೆಡೆ ಅವರ ಗುರುಗಳ ಆಶೀರ್ವಾದದಿಂದ ಸುರ್ಮಣಿ ದತ್ತಾತ್ರೇಯ ವೇಲಂಕರ್ ಅವರು ಇಬ್ರದ್ದು ಕಾನ್ಸರ್ಟ್ಸ್ ಮಾಡಿಸಿದ್ರು ಕರ್ನಾಟಕದಲ್ಲಿ. ಸುಮಾರು ಬೆಳಗಾಮು, ಸಾಗರ, ಶಿವಮೊಗ್ಗ, ಮೈಸೂರು ಹೀಗೆ ಸುಮಾರು ಕಡೆ ಅವರಿಬ್ರದ್ದು ಕಾನ್ಸರ್ಟ್ ಆಯ್ತು. ಸೊ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಆಮೇಲೆ ಈಗ ನಮ್ಮ ಮಂದಾರ ಕನ್ನಡ ಕೂಟದ್ದು 50ನೇ ವಾರ್ಷಿಕೋತ್ಸವ ಮಾಡುವಾಗ ಆ ಟರ್ಮ್ ನಲ್ಲಿ ನಾನು ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೆ. ಅವಾಗ ಮಕ್ಕಳು ಅವಾಗ ಕಾಲೇಜ್ ಮುಗಿಸಿ, ನನ್ನ ದೊಡ್ಡವಳು ಕೆಲಸ ಮಾಡ್ತಾ ಇದ್ಲು, ಸಣ್ಣವಳು ಕೂಡ ಅವಾಗ ತಾನೇ ಕಾಲೇಜ್ ಮುಗಿಸಿ ಮನೆಗ್ ಬಂದಿದ್ಲು. ಸೊ ಆ ವರ್ಷ ಅವರಿಬ್ರು ನಮ್ ಹತ್ರ ಇಲ್ಲಿ ಇದ್ದಿದ್ರಿಂದ ಒಂದು ಸುವರ್ಣ ಅವಕಾಶ ಅದು. ಅವರು ಲೀಡ್ ತಗೊಂಡು ಅವರ ಎಲ್ಲ ಸ್ನೇಹಿತರನ್ನ ರೀಚ್ ಔಟ್ ಮಾಡಿ ಎಲ್ಲ ಕನ್ನಡ ಕೂಟದ ಎಲ್ಲಾ ಫ್ಯಾಮಿಲೀಸ್ ನನ್ಗೆ ಅವರೇ ಎಲ್ಲ ನೇತೃತ್ವ ತಗೊಂಡು ಫಿನಾಲೆ ಕಾರ್ಯಕ್ರಮನ ಆಯೋಜಿಸಿದ್ರು. ಒಂದು 55 ಮಕ್ಕಳನ್ನ ಕೂಡ ಹಾಕೊಂಡು ಒಂದು 11 ಜನಪದ ನೃತ್ಯಗಳನ್ನ ಅವರೇ ಕೊರಿಯೋಗ್ರಾಫ್ ಮಾಡಿ ಮಕ್ಕಳಿಗೆ ಹೇಳ್ಕೊಟ್ಟು ಆ ಪ್ರಾಕ್ಟೀಸ್ ಎಲ್ಲ ಮಾಡಿಸಿ ತುಂಬಾ ಅದ್ಭುತವಾಗಿ ಮೂಡ್ ಬಂತು ಆ ಕಾರ್ಯಕ್ರಮ. ಸೊ ಇಟ್ ವಾಸ್ ಒಂಥರ ತುಂಬಾ ಹೆಮ್ಮೆ ಕೊಡುವಂತ ವಿಷಯ ಅಂತ ನಮ್ಗೆಲ್ಲ ಅನ್ನಿಸ್ತು ಅವಾಗ. ಈಗ ನಾನು ಇನ್ನೊಂದು ಕೇಳ್ಬೇಕು, ಅದೇನಂದ್ರೆ ನೀವಿಷ್ಟೆಲ್ಲ ನಿಮಗೆ ಆಸಕ್ತಿ, ಅದ್ರಲ್ಲೂ ಸಮಾಜ ಸೇವೆಯಲ್ಲೂ ನಿರತರಾಗಿದ್ದೀರಾ, ಅದು ಹೇಗ್ ನಡೀತಾ ಇದೆ ಅಂತ? ಸಮಾಜ ಸೇವೆ ಅನ್ನೋದ್ಕಿಂತ ಅದು ನಮ್ಗೆಷ್ಟು ಖುಷಿ ಕೊಡ್ತಾ ಇದೆ, ನಮ್ಗೆಷ್ಟು ಅದರಿಂದ ಗೆಲುವು ಸಿಗುತ್ತೆ ಅನ್ನೋದ್ರ ಮೇಲೆ ಅದು ಸಹಜವಾಗಿ ಒಂಥರ ಸಮಾಜಕ್ಕೂ ಒಳಿತನ್ ಮಾಡ್ತಾ ಹೋಗುತ್ತೆ ಅನ್ನೋದು ಒಂದು ಉದಾಹರಣೆ ಅಷ್ಟೇ. ನನ್ಗೆ ಈ ಸೂಕ್ಷ್ಮ ಕಲೆಗಳು ಅಂತ ಹೇಳಿ ಫೈನ್ ಆರ್ಟ್ಸ್ ಅಲ್ಲೂ ತುಂಬಾ ಇಂಟ್ರೆಸ್ಟ್, ನಿಟ್ಟಿಂಗು, ಕ್ರೋಶೆ ಅದ್ರಲ್ಲೆಲ್ಲ ಆಸಕ್ತಿ ಜಾಸ್ತಿ. ಎಲ್ಲ ನಮ್ ಫ್ಯಾಮಿಲಿಯಲ್ಲಿ ಎಲ್ಲ ಅಜ್ಜಿಯಿಂದ ಹಿಡಿದು ಎಲ್ಲರೂ ಮಾಡ್ತಾರೆ, ಹಾಗಾಗಿ ಸಹಜವಾಗಿ ಕಲ್ತ್ಕೊಂಡಿದ್ದೆ ಅದನ್ನ. ಹಾಗೆ ಈಗ ನಾನು ಈ ಬುಡಕಟ್ಟು ಕಲೆಗಳು ಅಂತ ಹೇಳಿ ಟ್ರೈಬಲ್ ಆರ್ಟ್ಸ್ ಇಂಡಿಯಾದಲ್ಲಿ ಬೇಕಾದಷ್ಟಲ್ವಾ, ಒಂದೊಂದ್ ಪ್ರದೇಶದಲ್ಲಿ ಒಂದೊಂದು ಟ್ರೈಬಲ್ ಆರ್ಟ್ ಇರತ್ತೆ. ಹಾಗಾಗಿ ಅದೆಲ್ಲ ಇಂಟ್ರೆಸ್ಟ್ ಬಂದ್ಕೊಂಡು ಈಗ ಕೋವಿಡ್ ಟೈಮ್ ಅಲ್ಲಿ ಸುಮಾರು ಕ್ಲಾಸಸ್ ಮಾಡ್ಕೊಂಡು ಎಲ್ಲ ಕಲ್ತ್ಕೊಂಡೆ ನಾನು. ಅದು ಕೊನೆಗೆ ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದೆ ಅಂದ್ರೆ ಆಮೇಲೆ ಸೆಲ್ ಮಾಡಕ್ ಶುರು ಮಾಡಿದೆ. ಅದು ನಾನು ಒಂದ್ ಚೌಕಟ್ಟು ಹಾಕೊಂಡಿದ್ದೀನಿ, ನಾನು ಸೆಲ್ ಮಾಡೋದು, ಅದು ಏನ್ ಸೇಲ್ಸ್ ಆದ್ರೂ ಅದ್ರ ಏನ್ ಬರುತ್ತೋ ಅದನ್ನ ನಾನು ಅಲ್ಲಿ ಇಂಡಿಯಾದಲ್ಲಿ ಈ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಏನ್ ಕೆಲಸ ಮಾಡ್ತಾ ಇರ್ತಾರೆ ಅವ್ರಗಳಿಗೆ ಕೊಡ್ತೀನಿ ಅನ್ನೋದನ್ನ ಒಂದು ನನಗ್ ನಾನೇ ಮಾಡ್ಕೊಂಡಿರೋದು. ಆ ನಿಟ್ಟಿನಲ್ಲಿ ಸ್ನೇಹವಾಹಿನಿ ಮಹಿಳಾ ಕೋಆಪರೇಟಿವ್ ಸೊಸೈಟಿ ನಮ್ಮ ಶಿವಮೊಗ್ಗದಲ್ಲಿ ಒಂದು ಮಹಿಳೆಯರ ಆರ್ಗನೈಸೇಷನ್ ಇದೆ, ಅವರಿಗೆ ಒಂದ್ಸಲ. ಆಮೇಲೆ ದಸ್ತಕಾರ್ ಅಂತ ಹೇಳಿ ನ್ಯೂ ಡೆಲ್ಲಿಯಲ್ಲಿ ಒಂದು ಆರ್ಗನೈಸೇಷನ್ ಇದೆ, ಅದು ಎಲ್ಲ ಬುಡಕಟ್ಟು ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಡುವಂತ, ಅಲ್ಲೆಲ್ಲ ಎಕ್ಸಿಬಿಷನ್ ಗಳು ಹಾಕುವಂತ ಕೆಲಸ ಮಾಡ್ತಾರೆ ಅವರು. ಆವಾಗ ಕೋವಿಡ್ ಟೈಮ್ ನಲ್ಲಿ ಅವ್ರಿಗೆ ತುಂಬಾ ಹೊಡ್ತಾ ಇತ್ತು, ಹಾಗಾಗಿ ಅವಾಗ ಅವರಿಗೆ ಒಂದಿಷ್ಟು ನನ್ಗೇನ್ ಆಗತ್ತೋ ಅದನ್ನ ಒಂಚೂರು ಅವ್ರಿಗೆ ಕೊಡ್ತಾ ಇದ್ದೆ. ಅದು ಬಿಟ್ರೆ ನನ್ ಗಂಡ ಚೈತನ್ಯ ಹಿರೇಮಠ್ ಹಾಗೂ ನಾನು ಇಬ್ರು ಸೇರ್ಕೊಂಡು ಒಂದು ಸಿಲೋ ಅರ್ತ್ ಅಂತ ಹೇಳಿ ಒಂದು ಪರಿಸರ ಸಂರಕ್ಷಣಾ ನಿಟ್ಟಿನಲ್ಲಿ ಒಂದು ನಾನ್ ಪ್ರಾಫಿಟ್ ಕೂಡ ಶುರು ಮಾಡಿದೀವಿ. ಅದ್ರಲ್ಲೂ ಆಕ್ಟಿವಿಟೀಸ್ ನಡೀತಾ ಇರುತ್ತೆ. ನಾವು ಗ್ಲೋಬಲ್ ಎಸ್ಸೆ ಕಾಂಟೆಸ್ಟ್ ಎಲ್ಲ ಮಾಡ್ಬಿಟ್ಟು ಮಕ್ಕಳಿಗೆ ಒಂದು ಆ ನಿಟ್ಟಿನಲ್ಲಿ ಯೋಚನೆ ಬರೋ ಹಾಗೆ ಮಾಡ್ಬೇಕು ಅನ್ನೋ ಒಂದು ಧ್ಯೇಯದಿಂದ ಕೆಲವು ಆಕ್ಟಿವಿಟೀಸ್ ಮಾಡ್ತೀವಿ, ಮತ್ತೆ ಎಸ್ಸೆ ಕಾಂಟೆಸ್ಟ್ ಮಾಡ್ತೀವಿ, ಕ್ಲೀನ್ ಅಪ್ ಆಕ್ಟಿವಿಟೀಸ್ ಮಾಡಿಸ್ತೀವಿ. ಆತರ ಆ ನಿಟ್ಟಿನಲ್ಲಿ ಅದೊಂದು ಕಾರ್ಯ ನಡೀತಾ ಇರುತ್ತೆ. ಅದೇ ಶೋಭಾ ಅವರೇ, ಮಾತಾಡ್ಲಿಕ್ಕೆ ಇನ್ನೂ ತುಂಬಾನೇ ಇದೆ, ಎಷ್ಟೊಂದು ತಿಳ್ಕೊಳ್ಳಿಕ್ಕಿದೆ. ಮತ್ತೆ ಮಾತಾಡೋಣಂತೆ. ನಾವು ಶಿವಮೊಗ್ಗದವ್ರ ಹತ್ರ ಮಾತಾಡಿ ಇವತ್ತು ತುಂಬಾನೇ ಸಂತೋಷ ಆಗಿದೆ. ನಮ್ಗೆ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳಮ್ಮ. ನಿಮಗೆ ತುಂಬಾ ಧನ್ಯವಾದಗಳು. ಆಕಾಶವಾಣಿ ಭದ್ರಾವತಿಗೆ ನನ್ನ ತುಂಬ ಹೃದಯದ ಕೃತಜ್ಞತೆಗಳು. ತುಂಬಾ ಸಂತೋಷ ಆಯ್ತು ನನ್ಗೆ. ಭದ್ರಾವತಿ ನಮ್ಮ ಊರಿನ ಹತ್ರ ಹೋಗ್ತಾ ಇದೆ ನನ್ನ ಧ್ವನಿ ಅಂತ ಹೇಳ್ಕೊಳಕ್ ತುಂಬಾ ಖುಷಿ ಆಗ್ತಾ ಇದೆ. ಜೈ ಭುವನೇಶ್ವರಿ. ತುಂಬಾ ಜೈ ಭುವನೇಶ್ವರಿ. ದೂರ ಸಾಗಿದರು ಭಾವದಲೆಯೂ ಕನ್ನಡ, ಮಾನೆತ್ತರ ಹಾರಿದರು ದುಡಿತವದು ಕನ್ನಡ. ಡಿಂಡಿಮ 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 ಹೊರನಾಡಿನಲ್ಲಿ ಕನ್ನಡ ಡಿಂಡಿಮ. ಇದುವರೆಗೂ ಹೊರದೇಶದಲ್ಲಿ ಕನ್ನಡದ ಡಿಂಡಿಮ ವಿಶೇಷ ಕಾರ್ಯಕ್ರಮ ಸರಣಿಯನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಶ್ರೀಮತಿ ಶುಭಾ. ಪರಿಕಲ್ಪನೆ ಎಸ್ಆರ್ ಭಟ್. ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್. ಸಹಕಾರ
ಸೋನಿಯಾ. ಈ ಕಾರ್ಯಕ್ರಮವನ್ನ ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಸಹ ಆಲಿಸಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.